ಬೇಕಂತ ಹೇಳಿದ್ರು. ನಾನು ಅವಸರವಾಗಿ ಹೋಗಲ್ಲ, ನಾನು ನಿಧಾನವಾಗಿಯೇ ಹೋಗ್ತೀನಿ. ಯಾಕೆಂದರೆ ನನ್ನ ವಿಮೋಚಕನು ಜೀವಿಸುವ ದೇವರಾಗಿದ್ದಾನೆ. ಯಾಕೆಂದರೆ ನನ್ನ ದೇವರು ಇರುವಾತನೇ ಆಗಿದ್ದೇನೆ. ಮೂರು ಪ್ರಸಂಗಗಳನ್ನು ಮಾಡಿ ಮತ್ತು ಸಾಯಂಕಾಲ ಹೋಗಬೇಕು ಮತ್ತು ಮಾರನೇ ದಿನ ವಾಕ್ಯ ಕೊಡಬೇಕೆಂಬುದಾಗಿ ಸಿದ್ಧತೆಯಿಂದ ನಿಧಾನವಾಗಿ ಹೋಗಬೇಕಂತ ಸಮಾಧಾನವನ್ನು ದೇವರು ನನಗೆ ಅನುಗ್ರಹಿಸಿದರು. ಅನೇಕರು ನಮ್ಮ ಅನೇಕ ಮಿತ್ರ ಶತ್ರುಗಳು, ಅನೇಕ ಪಾಸ್ಟರ್ಸ್ಗಳು, ಅನೇಕ ಜೋಕರ್ಸ್ಗಳು ನೆನೆಸ್ಕೊಂಡ್ರು, ನಿಮ್ಮ ಪಾಸ್ಟ್ರು ಮತ್ತೆ ಬರಲ್ಲ, ಮುಗಿದೋಯ್ತು, ಎಲ್ಲ ಹೋಗ್ಬಿಟ್ಟಿದ್ದಂತೆ, ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದಂತೆ, ಎಲ್ಲ ಬ್ಲಾಕ್ ಆಗಿಬಿಟ್ಟಿದ್ದಂತೆ, ಮತ್ತೆ ಬರಲ್ಲ ಎಂಬುದಾಗಿ ಸಭೆಯಲ್ಲಿರೋರು ಮತ್ತು ಹೊರಗಿನವರು ಅನೇಕರು ಮಾತಾಡಿಕೊಂಡಿದ್ರು. ಆದರೆ ಶತ್ರುಗಳ ಮುಂದೆ, ವೈರಿಗಳ ಮುಂದೆ ದೇವರು ಔತಣವನ್ನು ಸಿದ್ಧ ಮಾಡಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸಭೆಯಲ್ಲಿ ಎಲ್ಲರೂ ಪ್ರೀತಿ ಮಾಡ್ತಾರೆ ಎಂಬುದಾಗೆಲ್ಲ, ಸಭೆಯಲ್ಲಿ ಕೆಲವರು ಇದ್ದಾರೆ ಯಾವಾಗ ಪಾಸ್ಟ್ರು ಹೋಗ್ತಾನೆ ಎಂಬುದಾಗಿ. ಆದರೆ ದೇವರು ಅವರ ಮುಂದೆ ಇವತ್ತು ಸಾಕ್ಷಿಯಾಗಿ ಇನ್ನು ಆಯುಸ್ಸನ್ನ ದೇವರು ಕೊಟ್ಟು ದೇವರು ಅನುಗ್ರಹಿಸಿದವನಾಗಿದ್ದಾನೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಅನೇಕರು ಸಭೆಯಲ್ಲಿ ಇರುತ್ತಾರೆ, ಆದರೆ ಸಭೆಯಲ್ಲಿ ಸೇವಕರೊಟ್ಟಿಗೆ ಇರುವವರು ಬಹಳ ಜನ ಇದ್ದಾರೆ. ಕೆಲವು ಜನ ಇರ್ತಾರೆ, ಯೂದಾಸ್ಗಳ ಥರ ಕೆಲವು ಜನ ಇರ್ತಾರೆ. ಆದರೆ ಅನೇಕರು ನಮಗಾಗಿ ನೀವು ಪ್ರಾರ್ಥನೆ ಮಾಡಿದ್ರಿ. ಇನ್ನು ಅನೇಕರು ಯಾವಾಗ ಹೋಗ್ತಾರೆ ಎಂಬುದಾಗಿ ಕಾಯ್ತಾ ಇದ್ರು. ಆದರೆ ದೇವರು ನಂಬಿಗಸ್ತನು, ನಮ್ಮನ್ನು ಕರೆದಾತನು ಕಡೆಯವರೆಗೂ ಕಾಯುವವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತು ತಿಳ್ಕೊಳ್ರಿ, ನಾಳೆನೂ ತಿಳ್ಕೊಳ್ರಿ, ನನ್ನಲ್ಲಿರುವ ಆತನ ಆತ್ಮವು ಜಯದ ಆತ್ಮನಾಗಿದ್ದಾನೆ. ನನ್ನಲ್ಲಿ ಕರೆದಾತನು ನಂಬಿಗಸ್ತನಾಗಿದ್ದಾನೆ. ಶತ್ರುವು ಎಷ್ಟು ಸಾರಿಯೂ ನನ್ನನ್ನು ನೋಡಿ ಅಥವಾ ಏನೆಲ್ಲ ನೀವು ಪ್ಲ್ಯಾನ್ ಮಾಡಿದ್ರು, ದೇವರು ನಿಮ್ಮ ಮುಂದೆ ತಲೆಯನ್ನು ಎತ್ತುವಂತೆ ಮಾಡುವಂಥ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದಲ್ಲಿ ಸಹ ನಾವು ದೇವರ ವಾಕ್ಯವನ್ನು ಸ್ವಲ್ಪ ನಾವು ಗಮನಿಸಿ ನಾವು ಮುಂದಕ್ಕೆ ಹೋಗೋಣ. ನಾವು ಇಲ್ಲದಿರುವಂಥ ವೇಳೆಯಲ್ಲಿ ಸಭೆಯಲ್ಲಿರುವಂಥ ಸಹ ಸೇವಕರುಗಳು ಎಲ್ಲರೂ ಜೊತೆ ಕೂಡಿ ಸೇವೆಯನ್ನು ನಡೆಸಿ, ಭಾನುವಾರ ಆರಾಧನೆಗಳನ್ನು ನಡೆಸಿ ಮತ್ತು ವಾಕ್ಯ ಭಾಗದಲ್ಲಿ, ಸೇವೆ ಭಾಗದಲ್ಲಿ ನಾವು ಇಲ್ಲದೆ ಇರುವಾಗಲೂ ಜವಾಬ್ದಾರಿಯುತವಾಗಿ ಎಲ್ಲರೂ ಏಕ ಮನಸ್ಸಿಂದ, ಒಂದು ಮನಸ್ಸಿನಿಂದ ಈ ಸೇವೆಯನ್ನು ನಾವು ಕಳೆದ 3 ವಾರಗಳು ಇಲ್ಲದಿದ್ದಾಗಲೂ ನೀವೆಲ್ಲರೂ ಸೇರಿ ನಮ್ಮ ಜೊತೆಯಲ್ಲಿರುವಂಥ ಅಸಿಸ್ಟೆಂಟ್ ಪಾಸ್ಟರ್ಗಳು ಮತ್ತು ಸಹ ಸೇವಕರುಗಳು, ಅನೇಕ ಸಹೋದರಿಯರು, ಎಲ್ಲ ಸಭಿಕರು ನೀವು ಸಹಕಾರ ಮಾಡಿದ್ದೀರಿ. ಇದಕ್ಕೆ ತಕ್ಕ ಪ್ರತಿಫಲ ದೇವರು ಹೆಚ್ಚೆಚ್ಚಾಗಿ ನಿಮಗೆ ಕೊಡಲಿ. ಈ ವೇಳೆಯಲ್ಲಿ ಯಾರು ನಂಬಿಗಸ್ತರು, ಯಾರು ಅಪನಂಬಿಗಸ್ತರು, ಯಾರು ನಿಜವಾದಂಥ ಸಹೋದರರು, ಯಾರು ನಿಜವಾದ ಸುಳ್ಳು ಸಹೋದರರು, ಯಾರು ನಿಜವಾದ ವಿಶ್ವಾಸಿ, ಯಾರು ಸುಳ್ಳು ವಿಶ್ವಾಸಿ ಎಂಬುದಾಗಿ ಈ ಒಂದು ಕಾರ್ಗತ್ತಲಿನ ಕಣಿವೆಯಲ್ಲಿ ನಾವು ಹೋಗುವಾಗ, ಕಣ್ಣೀರಿನ ಮಾರ್ಗದಲ್ಲಿ ನಾವು ಹೋಗುವಾಗ ಅನೇಕರು ಯಾರು ಎಂಬುದಾಗಿ ಅನೇಕರ ಮುಖಗಳು ನೋಡಲಿಕ್ಕೆ, ಅರಿತುಕೊಳ್ಳಲಿಕ್ಕೆ ದೇವರು ಸಹಾಯವನ್ನು ಮಾಡಿದ್ರು. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ. 2 ಕೊರಿಂಥದವರಿಗೆ 1ನೇ ಅಧ್ಯಾಯ, 2 ಕೊರಿಂಥದವರಿಗೆ 1ನೇ ಅಧ್ಯಾಯ 3ರಿಂದ 7 ವಚನ ತನಕ ನಾವು ಓದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾದ ಸಂತೈಸುವ ದೇವರೂ ಆಗಿದ್ದು, ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. ಯಾಕಂದರೆ ಕ್ರಿಸ್ತನ ನಿಮಿತ್ತ ನಮಗೆ ಬಾಧೆಗಳು ಹೇಗೆ ಹೇರಳವಾಗಿ ಉಂಟಾಗುತ್ತವೆಯೋ, ಹಾಗೆಯೇ ಆದರಣೆಯ ಕೂಡ ಕ್ರಿಸ್ತನ ಮೂಲಕ ಹೇರಳವಾಗಿ ಉಂಟಾಗುತ್ತದೆ. ನಮಗೆ ಸಂಕಟ ಬರುತ್ತದೋ ಅದರಿಂದ ನಿಮಗೆ ಧೈರ್ಯವೂ ರಕ್ಷಣೆಯೂ ಉಂಟಾಗುತ್ತದೆ. ನಮಗೆ ಸಂಕಟ ಪರಿಹಾರವಾಗುತ್ತದೋ ಅದರಿಂದ ನಿಮಗೆ ಆದರಣೆ ಆಗುತ್ತದೆ. ನಾವು ಅನುಭವಿಸುವಂಥ ಬಾಧೆಗಳನ್ನು ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತೆ ಅದು ನಿಮ್ಮನ್ನು ಧೈರ್ಯಗೊಳಿಸುತ್ತದೆ. ನೀವು ಬಾಧೆಗಳಲ್ಲಿ ನಮ್ಮೊಂದಿಗೆ ಪಾಲುಗಾರರಾಗಿರುವ ಪ್ರಕಾರ
ಆದರಣೆಯಲ್ಲಿಯೂ ಪಾಲುಗಾರರಾಗಿದ್ದೇರೆಂದು ನಮಗೆ ತಿಳಿದಿರುವುದರಿಂದ ನಿಮ್ಮ ವಿಷಯದಲ್ಲಿ ನಮಗಿರುವ ನಿರೀಕ್ಷೆಯು ದೃಢವಾಗಿದೆ. ಆಮೆನ್, ಆಮೆನ್. ದೇವರ ನಾಮಕ್ಕೆ ಮಹಿಮೆ. 3ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. 3ನೇ ವಚನ ಓದಿಕೊಳ್ಳ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾದ ಸಂತೈಸುವ ದೇವರು ಆಗಿದ್ದು. ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪೌಲನು ಇಲ್ಲಿ ಹೇಳಬೇಕಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು. ಈತನು ಪೌಲನ ದೇವರಲ್ಲ, ಪಾಸ್ಟರ್ ದೇವರಲ್ಲ, ಅಥವಾ ಯಾರೋ ಭಕ್ತರ ದೇವರಲ್ಲ. ಈತನು ಯಾರ ದೇವರಾಗಿದ್ದಾನೆ? ಎಲ್ಲರೂ ಹೇಳ್ರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವಾತನಿಗೆ ಸ್ತೋತ್ರ. ಎಲ್ಲರೂ ಹೇಳ್ರಿ, ಸ್ತೋತ್ರ. ಆತನು ಎಂಥವನಾಗಿದ್ದಾನೆ? ಕನಿಕರವುಳ್ಳ ತಂದೆಯು ಸಕಲ ವಿಧವಾದ ಸಂತೈಸುವ ದೇವರು ಆಗಿದ್ದಾನೆ. ತಂದೆಯಾದ ದೇವರು. ಆತನು ಎಂಥ ದೇವರು? ನಮ್ಮ ತಂದೆ ಅಂದರೆ ಕನಿಕರವುಳ್ಳ ದೇವರು. ಆತನು ಕೋಪವುಳ್ಳವನು, ಮುಯಿ ತೀರಿಸುವವನು, ದಂಡಿಸುವವನು, ಶಿಕ್ಷಿಸುವವನು. ನೀನು ಮಾಡಿದ ತಪ್ಪುಗಳನ್ನು ಯೋಚನೆಯಲ್ಲಿ ಮನಸ್ಸಲ್ಲಿಟ್ಟುಕೊಂಡು ನಿನಗೆ ಮುಯಿ ತೀರಿಸಬೇಕು, ದಂಡಿಸಬೇಕು, ಶಿಕ್ಷಿಸಬೇಕೆಂಬುದಾಗಿ ನಿನ್ನ ತಪ್ಪುಗಳನ್ನು ಹುಡುಕಿ ನಿನ್ನನ್ನು ಕೊಲ್ಲುವ ಅಥವಾ ಒಡೆಯುವ, ಶಿಕ್ಷಿಸುವ ದೇವರಲ್ಲ. ಆತನು ನಿನ್ನ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ಕನಿಕರ ಉಳ್ಳವನಾಗಿದ್ದಾನೆ. ಇವತ್ತು ನೀವು ಯಾವ ಕಣ್ಣೀರಿನ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಿ? ಯಾವ ದುಃಖದ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಿ? ಯಾವ ಶತ್ರುಗಳಿಂದ ಬಾಧೆಯಿಂದ ಬಾಧಿಸಲ್ಪಟ್ಟು ನೊಂದು ಬೆಂದು ನಿಮ್ಮ ಜೀವನದಲ್ಲಿ ನಿರೀಕ್ಷೆ ಭರವಸೆ ಇಲ್ಲದಂತೆ ನೀವು ಇರುವುದಾದರೆ, ನಿಮ್ಮ ಮಾರ್ಗಗಳು ನಿಮಗೆ ಕಠಿಣವಾಗಿ ಇರುವುದಾದರೆ, ನೀವು ವೇದನೆಯ ಮಾರ್ಗದಲ್ಲಿ ಹೋಗುತ್ತಿರುವುದಾದರೆ ಚೆನ್ನಾಗಿ ತಿಳ್ಕೊಳ್ರಿ, ನಮಗೊಬ್ಬ ತಂದೆ ಇದ್ದಾನೆ. ಆ ತಂದೆಯು ಕನಿಕರ ಉಳ್ಳ ತಂದೆ ಆಗಿದ್ದಾನೆ. ಆತನು ನಿನ್ನ ವಿಷಯದಲ್ಲಿ ಕನಿಕರ ಉಳ್ಳವನಾಗಿದ್ದಾನೆ. ಸೈತಾನ ಹೇಳ್ತಾನೆ, ದೇವರು ನಿನ್ನ ವಿಷಯದಲ್ಲಿ ಕನಿಕರಲ್ಲ. ಯಾಕೆಂದರೆ ನೀನು ಭಕ್ತಿ ಮಾಡ್ತಾ ಇಲ್ಲ, ನೀನು ಒಳ್ಳೆಯವನಲ್ಲ, ನೀನು ನೋಡಬೇಕಾದರೆ ಸರಿಯಾಗಿ ನಡ್ಕೊಳ್ತಿಲ್ಲ, ನೀನು ನೋಡಬೇಕಾದರೆ ಅಂಥ ಕೆಲಸ ಮಾಡ್ತೀಯ, ಇಂಥ ಕೆಲಸ ಮಾಡ್ತೀಯ, ನೀನು ಪ್ರಾರ್ಥನೆ ಸಾಕಾಗಲ್ಲ, ನಿನ್ನ ಭಕ್ತಿ ಸಾಕಾಗ್ತಾ ಇಲ್ಲ, ನೀನು ನೆಟ್ಟಿಗೆ ನಡೀತಾ ಇಲ್ಲ. ಅದಕ್ಕೆ ದೇವರು ನಿನಗೆ ಕಷ್ಟಗಳನ್ನು ಕೊಟ್ಟಿದ್ದಾನೆ. ಪ್ರೇರೆ, ಈ ದೇವರು ಕಷ್ಟಗಳನ್ನು ಕೊಡುವಂಥ ರಾಕ್ಷಸನಲ್ಲ. ಈತನು ಕನಿಕರವುಳ್ಳ ಒಳ್ಳೆಯ ದೇವರಾಗಿದ್ದಾನೆ. ಇವತ್ತು ನೀನು ನಿಂತಿರುವುದು, ನಿರ್ಮೂಲವಾಗದಿರುವುದು ಆತನ ಕನಿಕರದಿಂದಲೇ. ನಿನ್ನ ಭಕ್ತಿ, ನನ್ನ ಭಕ್ತಿ, ನನ್ನ ಸಾಧನೆ, ನಿನ್ನ ಸಾಧನೆ, ನಿನ್ನ ಒಳ್ಳೆ ಕಾರ್ಯಗಳು, ನನ್ನ ಒಳ್ಳೆ ಕಾರ್ಯಗಳು, ನಾವು ಒಳ್ಳೆ ಚರ್ಚಿಗೆ ಬರ್ತಾ ಇದ್ದೀವಿ ಎಂಬುದೆಲ್ಲ, ಒಳ್ಳೆ ವಾಕ್ಯಗಳನ್ನು ಕೇಳ್ತಾ ಇದ್ದೀವಿ ಎಂಬುದಾಗೆಲ್ಲ, ಒಳ್ಳೆ ಆರಾಧನೆ ಮಾಡಿದ್ದೇವೆ ಎಂಬುದಾಗಿ ಅಲ್ಲ. ದೇವರು ಕನಿಕರ ಉಳ್ಳವನಾಗಿದ್ದರಿಂದ ನಮ್ಮ ಜೀವನದಲ್ಲಿ ಆತನು ಕನಿಕರವನ್ನೇ ತೋರಿಸುವನಾಗಿ ಕಾಣಲ್ಪಡುವನಾಗಿದ್ದಾನೆ. ಎರಡನೇದಾಗಿ ಈತನು ಎಂಥ ದೇವರೆಂದರೆ ಸಂತೈಸುವ ದೇವರು ಎಂಬುದಾಗಿ ಪೌಲನು ಹೇಳುತ್ತಿದ್ದಾನೆ. ಯಾಕೆಂದರೆ ಪೌಲನ ಜೀವನದಲ್ಲಿ ಅನೇಕ ಬಾಧೆ, ಅನೇಕ ಉಪದ್ರವಗಳು. ಆತನು ಹೇಳ್ತಾನೆ, ಸ್ವಂತ ಜನರಿಂದ ಬಂದ ಬಾಧೆಗಳು, ಸುಳ್ಳು ಸಹೋದರಗಳಿಂದ ಬಂದ ಬಾಧೆಗಳು, ವಸ್ತ್ರ ಇಲ್ಲದಿರುವುದು, ಬಟ್ಟೆ ಇಲ್ಲದಿರುವುದು, ಅನ್ನ ಇಲ್ಲದಿರುವುದು, ಅಡುಗು ನಷ್ಟವಾಗಿರುವುದು, ಸೆರೆಮನೆಗಳು, ಜಾಟಿಗಳಿಂದ ಒಡೆದದ್ದು, ಕಲ್ಲುಗಳಿಂದ ನನ್ನನ್ನು ಒಡೆದದ್ದು, ಇವುಗಳೆಲ್ಲದರಲ್ಲಿ ದೇವರು ನನಗೆ ಕನಿಕರ ಉಳ್ಳವನಾಗಿ ಆ ಕನಿಕರದಿಂದ ನಾನು ತುಂಬಿದರಿಂದ ನನ್ನ ಹೃದಯದಲ್ಲಿ ಯಾವ ಆತಂಕಗಳಾಗಲಿ, ಯಾವ ಭಯಗಳಾಗಲಿ, ಯಾವ ಥರವಾದಂಥ ಆ ನಿರಾಶೆಗಳಾಗಲಿ ಇಲ್ಲದೆ ದೇವರ ಕನಿಕರ ನನಗೆ ಧೈರ್ಯ, ಬಲ, ಆದರಣೆಯನ್ನು ಉಂಟು ಮಾಡುತ್ತೆಂಬುದಾಗಿ ಪೌಲನು ಹೇಳುವನಾಗಿದ್ದಾನೆ. ಕಳೆದ ದಿವಸಗಳಲ್ಲೂ ಸಹ ನಾನು ಹಾದು ಹೋದಂಥ ಮಾರ್ಗದಲ್ಲಿ ಯಾರ ಹತ್ರ ಹೇಳ್ಕೊಳ್ಳೋದು, ಎಲ್ಲಿ ಹೇಳ್ಕೊಳ್ಳೋದು, ಎಲ್ಲಿಗೆ ಹೋಗೋದು, ಬೆಂಗಳೂರಿಗೆ ಹೋಗಬೇಕೆಂಬಂದು ಹೇಳ್ಬೇಕಾದ್ರೆ ಬೆಂಗಳೂರು ಹೋಗ್ಲಿಕ್ಕೆ ಪೆಟ್ರೋಲ್ಗೆ ದುಡ್ಡಿಲ್ಲ. ನಾನು ಕೇಳ್ತಾ ಇದ್ದೀನಿ, ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಪೆಟ್ರೋಲ್ ದುಡ್ಡು ಇಲ್ಲಿದೆ. ಆಸ್ಪತ್ರೆಗೆ ಹೋಗ್ಬೇಕಂತಂದ್ರೆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಫ್ರೀಯಾಗಿ ಯಾರು ಮಾಡಲ್ಲ. ಹೆಂಗೆ ಹೋಗೋದು, ಏನು ಮಾಡೋದು ಎಂಬುದಾಗಿ ನನ್ನ ವಿಚಾರವಾಗಿದ್ದರೂ ತಂದೆಯಾದ ದೇವರು ನನ್ನ ವಿಷಯದಲ್ಲಿ
ಕನಿಕರವುಳ್ಳವನಾಗಿದ್ದ. ಹಲ್ಲೆಲೂಯಾ. ಇಲ್ಲಿಂದ ಬೆಂಗಳೂರು ಹೋಗಿ ಅಲ್ಲಿಂದ ತಿರುಗಿ ಇಲ್ಲಿ ಬರುವವರೆಗೂ ನನ್ನ ಅಗತ್ಯಗಳ ವಿಷಯದಲ್ಲಿ, ನನ್ನ ಕೊರತೆಗಳ ವಿಷಯದಲ್ಲಿ, ನನ್ನ ಎಲ್ಲ ಸಮಯಗಳಲ್ಲಿ ಪ್ರೇರೆ ದೇವರು ಒಂದೊಂದು ಕಾರ್ಯಗಳಲ್ಲಿ, ಪ್ರತಿಯೊಂದು ದಿನಗಳಲ್ಲಿಯೂ ಎಮರ್ಜೆನ್ಸಿ ವಾರ್ಡಲ್ಲಿ ನಾನು ಮಲಗಿದ್ದಾಗಲೂ ಹೊರಗಡೆಗೆ ಔಷಧಿಗಳಿಗೆ, ಆಸ್ಪತ್ರೆ ಬಿಲ್ಗಳಿಗೆ ಬೇಕಾದುದೆಲ್ಲವನ್ನ ಒದಗಿಸುವ ಯೆಹೋವ ಈರೆಯಾಗಿ ನನಗೆ ಕನಿಕರ ಉಳ್ಳವನಾಗಿದ್ದ. ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಾರ್ಥನೆ, ನನ್ನ ಯೋಚನೆ ಒಂದೇ ಒಂದು, ದೇವರೇ ನನಗೆ ಒಂದು ಆಸ್ಪತ್ರೆ ಬಿಲ್ಗಾಗಿ, ಒಂದು ಸಣ್ಣ ಮಾತ್ರೆ, ಒಂದು ಇಂಜೆಕ್ಷನ್ಗಾಗಿ ನಾನು ನನ್ನ ವಿಶ್ವಾಸಿಗಳ ಹತ್ರ ನಾನು ಕೈ ಚಾಚಬಾರದು ದೇವರೇ. ನನ್ನನ್ನು ಇದುವರೆಗೂ ಕೈ ಚಾಚಕ್ಕೆ ನೀನು ಬಿಟ್ಟಿಲ್ಲ, ಯಾರ ಹತ್ರನೂ ಕೈ ಚಾಚಕ್ಕೆ ನಾನು ಬಿಟ್ಟಿಲ್ಲ. ನನಗೆ ಒಬ್ಬರ ಹತ್ರ ಆದರೂ ಆಸ್ಪತ್ರೆಗೆ, ಇಂಜೆಕ್ಷನ್ಗೆ ದುಡ್ಡಿಲ್ಲ, ಮಾತ್ರೆಗೆ ದುಡ್ಡಿಲ್ಲ, ಆಕ್ರಿ ಅಂತ ಮಾತ್ರ ನಾನು ಕೇಳಬಾರದು ಎಂಬುದಾಗಿ ದೇವರಲ್ಲಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ನನ್ನ ದೇವರು ನಂಬಿಗಸ್ತನು. ನಿಮ್ಮ ಬಳಿಯಲಾಗಲಿ ಯಾರ ಬಳಿಯಲಾಗಲಿ ಕೈ ಚಾಚುವಂತೆ ದೇವರು ನನ್ನನ್ನು ಬಿಡಲಿಲ್ಲ. ನನಗೆ ಯೆಹೋವ ಈರೆಯಾಗಿ ಒಂದೊಂದು ಬಿಲ್ ಬರೋಕ್ಕಿಂತ ಮುಂಚಿತವಾಗಿ ಹಣವನ್ನು ದೇವರು ಸಂಧಿಸುವನಾಗಿದ್ದ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನನ್ನ ಅಗತ್ಯಗಳನ್ನು ದೇವರು ಪೂರೈಸುವನು. ಯಾಕೆಂದರೆ ಆತನು ನನ್ನ ತಂದೆ. ಆತನು ಎಂಥ ತಂದೆ ಅಂದರೆ, ನನ್ನ ಕಷ್ಟದ ಕಾಲದಲ್ಲಿ, ನನ್ನ ವೇದನೆ ವೇಳೆಗಳಲ್ಲಿ, ಆಸ್ಪತ್ರೆಗಳಲ್ಲಿರುವಂಥ ವೇಳೆಯಲ್ಲಿ ಆತನು ಕನಿಕರ ಉಳ್ಳವನಾಗಿ, ಒಬ್ಬ ತಂದೆ ಮುಂದೆ ನಿಂತು ಹೇಗೆ ತನ್ನ ಮಕ್ಕಳ ಎಲ್ಲ ಬಿಲ್ಲುಗಳನ್ನು ಕಟ್ಟಿ ಹೊರಗಡೆ ಕೊಂಡು ಬರುತ್ತಾನೋ, ದೇವರು ನನ್ನ ಬಾಯಿಂದ ಯಾರ ಹತ್ರನೂ ಕೇಳದಂತೆ, ನಿಮ್ಮ ಬಳಿಯಿಂದ ಕೇಳದಂತೆ, ಸಭೆಯಲ್ಲಿ ಪ್ರಾರ್ಥನೆ ಮಾಡ್ರಿ ಬಿಲ್ಗಾಗಿ ಅಂತೇಳಿ ಕೇಳದಂತೆ, ಪಾಸ್ಟ್ರುಗಳಿಗೆ ಫೋನ್ ನಂಬರ್ ಕಳಿಸಿ, ಫೋನ್ ಪೇ ನಂಬರ್ ಕಳಿಸಿ ಪ್ರಾರ್ಥನೆ ಮಾಡ್ರಿ, ಮತ್ತು ನಾನು ಆಸ್ಪತ್ರೆಯಲ್ಲಿದ್ದೇನೆ ನನಗಾಗಿ ಹಣ ಸಹಾಯ ಮಾಡ್ರಿ, ಸಪೋರ್ಟ್ ಮಾಡ್ರಿ ಎಂಬುದಾಗಿ ಯಾರ ಹತ್ರ ಇದುವರೆಗೂ ಒಬ್ಬರ ಹತ್ರನೂ ಕೇಳದೆ, ಪ್ರೇರೆ ದೇವರು ಕನಿಕರ ಉಳ್ಳವನು, ನನಗೆ ತಂದೆಯಾಗೆ ಇದ್ದು ಆತನು ಪ್ರತಿಯೊಂದು ಕಾರ್ಯಗಳನ್ನು ಆತನೇ ನನ್ನ ಜೋಬಿಂದ, ಸ್ವಂತ ಹಣದಿಂದ ಯಾವುದೊಂದು ಪೈಸವನ್ನು ಖರ್ಚು ಮಾಡದಂತೆ ಎಲ್ಲವೂ ಟೈಮಿಗೆ ಸರಿಯಾಗಿ ಹಣಗಳನ್ನು ದೇವರು ಒದಗಿಸ್ತಿದ್ದ. ಒಂದೊಂದು ಬಿಲ್ಲುಗಳನ್ನು ಕಟ್ಟಲಿಕ್ಕೆ ದೇವರು ಆತನೇ ಮುಂದೆ ನಿಂತ್ಕೊಳ್ತಿದ್ದ. ಹಲ್ಲೆಲೂಯಾ. ನನ್ನ ಹತ್ರನು ಬಂದು, ನಾನು ICU ವಾರ್ಡ್ಗಳಲ್ಲಿರುವಾಗ ಇಷ್ಟು ಬಿಲ್ ಬಂದಿದೆ, ಏನು ಮಾಡಬೇಕೆಂಬುದಾಗಿ ನನ್ನ ಹತ್ರನು ಬಂದು ಕೇಳ್ತಿರ್ಲಿಲ್ಲ. ನಾನು ಕಡೆದಾಗಿ ಹೇಳ್ತಾ ಇದ್ರು ಯೆಹೋವ ಈರೆ, ದೇವರು ಸಂಧಿಸಿದ, ದೇವರು ಸಂಧಿಸಿದ, ದೇವರು ಸಂಧಿಸಿದ, ದೇವರು ಸಂಧಿಸಿದ ಎಂಬುದಾಗಿ ಪ್ರತಿಯೊಂದನ್ನು ಪ್ರತಿ ಆಸ್ಪತ್ರೆಗಳಲ್ಲಿ ಹೇಳ್ತಾ ಇದ್ರು. ಯಾಕೆಂದರೆ ನಾವು ಸೇವಿಸುವ ದೇವರು ಕಠಿಣ ಉಳ್ಳವನಲ್ಲ, ಕಲ್ಲಾದವನಲ್ಲ, ಕನಿಕರ ಉಳ್ಳಂತ ದೇವರಾಗಿದ್ದಾನೆ ಮತ್ತು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಗಿಂಡುವ ದೇವರಲ್ಲ, ಅಥವಾ ನಮ್ಮನ್ನು ನೋವುಪಡಿಸುವಂಥ ದೇವರಲ್ಲ. ಮುರಿದು ಹೋದ ವೇಳೆಗಳಲ್ಲಿ, ಸೋತು ಹೋದ ವೇಳೆಗಳಲ್ಲಿ, ನಾವು ತಗ್ಗಿ ಹೋದ ವೇಳೆಗಳಲ್ಲಿ, ವೇದನೆಯ ವೇಳೆಗಳಿರುವಾಗ ಸಂತೈಸಲಿಕ್ಕೆ ದೇವರೇ ನಮ್ಮ ಜೊತೆಯಲ್ಲಿ. ತಾಯಿಯು ತನ್ನ ಮಗುವನ್ನು ಸಂತೈಸುವ ಹಾಗೆ ಆತನು ನಮ್ಮನ್ನು ಸಂತೈಸುವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನನಗೆ ಯಾರು ಇಲ್ಲ, ನನ್ನ ಜೊತೆ ಯಾರಿಲ್ಲ, ನನ್ನ ಗಂಡನಿಂದ ನನಗೆ ಆದರಣೆ ಇಲ್ಲ, ನನ್ನ ಹೆಂಡತಿಯಿಂದ ನನಗೆ ಆದರಣೆ ಇಲ್ಲ, ನನ್ನ ಮಕ್ಕಳಿಂದ ನನಗೆ ಆದರಣೆ ಇಲ್ಲ ಎಂಬುದಾಗಿ ಒಂದು ವೇಳೆ ನೀವು ಇಲ್ಲಿ ಯಾರಾದರೂ ಇರುವುದಾದರೆ ನಾನು ಹೇಳ್ತೀನಿ, ಪ್ರೇರೆ ಯಾರು ಇಲ್ಲಿ ಇಲ್ಲದೆ ಹೋಗಲಿ, ದೇವರೇ ನಿಮಗೆ ಸಂತೈಸುವ ದೇವರಾಗಿದ್ದಾನೆ. ಭಯಪಡಬೇಡ. ನಿನ್ನ ತಾಯಿ ತನ್ನ ಮಗುವನ್ನು ಸಂತೈಸುವ ಹಾಗೆ ದೇವರು ನಿನ್ನನ್ನು ಸಂತೈಸುವನಾಗಿದ್ದಾನೆ. ಕಳೆದ ದಿವಸಗಳಲ್ಲಿ ಆಸ್ಪತ್ರೆಯಲ್ಲಿ, ಎಮರ್ಜೆನ್ಸಿ ವಾರ್ಡಲ್ಲಿ ಒಬ್ಬಂಟಿಗನಾಗಿ ಹಗಲು ರಾತ್ರಿ ಇರುವಾಗ ಅಲ್ಲಿ ಯಾವ ಚಂಚಲವೂ ನನಗಿರಲಿಲ್ಲ, ಯಾವ ದುಃಖವೂ ಇರಲಿಲ್ಲ. ಅಯ್ಯೋ ಸಭೆ ಏನಾಗುತ್ತೆ, ಅಯ್ಯೋ ಮಕ್ಕಳನ್ನ ಏನು ಮಾಡಲಿ, ಹೆಂಡ್ತಿನ ಏನು ಮಾಡಲಿ ಎಂಬ ಯಾವ ಥರವ ದುಃಖವಾಗಲಿ ಭಾರವಾಗಲಿ ಇರಲಿಲ್ಲ. ಯಾಕೆಂದರೆ ನನ್ನನ್ನು ಸಂತೈಸೋ ದೇವರು ನನ್ನ ಕಣ್ಣುಗಳಲ್ಲಿ ನೀರು ಬರದಂತೆ, ನಾನು ದುಃಖ ಪಡದಂತೆ, ಚಿಂತೆ ಮಾಡದಂತೆ, ಆತಂಕ ಪಡದಂತೆ ದೇವರೊಂದು ದೊಡ್ಡ ಸಮಾಧಾನವನ್ನು ಕೊಟ್ಟಿದ್ದ.
ಒಂದು ದೊಡ್ಡ ಆದರಣೆ ನನ್ನಲ್ಲಿ ತುಂಬಿ ತುಳುಕುವಂತಾಗಿತ್ತು. ನನ್ನ ಪಾತ್ರೆಯು ಸಮಾಧಾನದಿಂದಲೂ, ನನ್ನ ಹೃದಯವು ಆದರಣೆಯಿಂದಲೂ, ನನ್ನ ಹೃದಯವು ಸಂತೈಸುವಿಕೆಯಿಂದಲೂ, ನನ್ನ ಮುಖದಲ್ಲಿ ಅಥವಾ ನನ್ನ ಬಾಯಲ್ಲಿ ನಗುವಿನಿಂದ ತುಂಬಿಸಿದ ದೇವರು. ನನ್ನ ನೋಡಕ್ಕೆ ಬರೋರನ್ನ ನಾನು ಕೇಳ್ತಿದ್ದೆ, ನೀವು ಹೇಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ? ನಿಮ್ಮ ಮನೇಲೆಲ್ಲ ಅವ್ರು ಹೇಳೋರು, ಪಾಸ್ಟರ್ ನೀವು ಹೆಂಗಿದ್ದೀರಾ? ನಾನು ಹೇಳ್ತಾ ಇದ್ದೆ, ನಾನು ಮೊದಲು ಹೇಗೆ ಚೆನ್ನಾಗಿದ್ದೀನೋ ಈಗಲೂ ಚೆನ್ನಾಗಿರ್ತೀನಿ, ನಾಳೆನೂ ಚೆನ್ನಾಗಿರ್ತೀನಿ. ನನ್ನನ್ನು ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ ಹೇಳುತ್ತಿರುವಾಗ ಅನೇಕರು ಕಣ್ಣೀರಾಗ್ತಾ ಇದ್ರು. ಪಾಸ್ಟ್ರೆ, ನಾವೇ ನಿಮ್ಮನ್ನ ಆಧರಿಸಲಿಕ್ಕಾಗಿ ಬಂದ್ವಿ, ಆದರೆ ನಿಮ್ಮ ಮಾತುಗಳನ್ನು ಕೇಳಿ ನಾವೇ ಆದರಣೆ ಹೊಂದಿ ಧೈರ್ಯದಿಂದ ವಾಪಸ್ ಹೋಗ್ತಾ ಇದ್ದೀವಿ. ನಾವೋ ಏನೋ ಆಗಿದೆ ಎಂಬುದಾಗಿ ತಿಳ್ಕೊಂಡು ಬಂದ್ವಿ, ಆದರೆ ದೇವರು ಆಗದಂತೆ ದೇವರು ನಿಮ್ಮನ್ನು ಕಾದಿದ್ದಾನೆ ಎಂಬುದಾಗಿ ಹೇಳಿದೆ. ಯಾಕೆಂದ್ರೆ ಪ್ರೇರೆ, ಪ್ರತಿಯೊಂದು ಕ್ಷಣದಲ್ಲೂ ನನ್ನ ಹೃದಯದಲ್ಲಿ ಒಂದು ದೊಡ್ಡ ಸಂತೈಸುವಿಕೆ, ಆರಾಮಾಗಿರುತ್ತಿದೆ. ಯಾವುದೋ ಒಂದು ಆಸ್ಪತ್ರೆಯಲ್ಲಿದ್ದ ರೀತಿಲಿ ಇಲ್ಲದಂತೆ ಯಾವುದೋ ಒಂದು ರೂಮ್ ಹಾಕ್ಕೊಂಡು, ಒಳ್ಳೆಯ AC ರೂಮಲ್ಲಿ ಹಾಕ್ಕೊಂಡು ಆರಾಮಾಗಿ ತಿನ್ಕೊಂಡು ಕುಡ್ಕೊಂಡು ಇರುವ ಹಾಗೆ ದೇವರು ನನಗೆ ನಿಜವಾದ ಸಂತೈಸುವಿಗೆ, ಒಂದು ತಾಯಿ ತನ್ನ ಮಗುವನ್ನು ಸಂತೈಸುವ ಹಾಗೆ, ಒಂದು ತಂದೆ ತನ್ನ ಮಗನನ್ನ ಸಂತೈಸುವ ಹಾಗೆ, ತೋಳಲ್ಲಿ ಒತ್ತುಕೊಳ್ಳುವ ಹಾಗೆ, ಒಬ್ಬ ಅಣ್ಣನು ಬಲಗೈಯಿಂದ ಆಧರಿಸುವ ಹಾಗೆ ದೇವರು, ನಾನು ಈ ಕಾರ್ಗತ್ತಲಿನ ಕಣಿವೆಯಲ್ಲಿ ಇರುವಾಗ ದೇವರು ನನಗೆ ಸಹಾಯಕನಾಗಿದ್ದ. ಪ್ರೈಸ್ ದಿ ಲಾರ್ಡ್. ದೇವರ ಪ್ರೀತಿ ಎಷ್ಟು ದೊಡ್ಡದು, ದೇವರ ಶಕ್ತಿ ಎಷ್ಟು ದೊಡ್ಡದು, ದೇವರ ಸಮಾಧಾನ ಎಷ್ಟು ದೊಡ್ಡದು, ದೇವರ ನಂಬಿಗಸ್ತಿಕೆ ಎಷ್ಟು ದೊಡ್ಡದೆಂಬುದಾಗಿ ಈ ದಿನಗಳಲ್ಲಿ ಅರಲಿಕ್ಕೆ, ತಿಳ್ಕೊಳ್ಳಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದ್ರು. 4ನೇ ವಚನವನ್ನು ಓದಿಕೊಳ್ಳುತ್ತಾಣ. ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. ಪ್ರೈಸ್ ದಿ ಲಾರ್ಡ್. ಪೌಲನು ಹೇಳುತ್ತಾನೆ, ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ, ಸಂತೋಷದಲ್ಲಿರಲ್ಲ, ಆನಂದದಲ್ಲ, ಉಲ್ಲಾಸದಲ್ಲಿರುವಾಗಲಲ್ಲ, ಯಾವಾಗಂತೆ ಸಂಕಟಗಳಲ್ಲಿ. ಎಲ್ಲರೂ ಹೇಳ್ರಿ, ಯಾವಾಗ ನಿಮಗೆ ಸಂಕಟಗಳು ಬರುತ್ತದೋ ಆಗ ದೇವರು ಎಷ್ಟು ನಂಬಿಗಸ್ತನೆಂಬುದಾಗಿ ತಿಳ್ಕೊಳ್ಳೋಕೆ ಸಾಧ್ಯ. ಒಬ್ಬ ಪಾಸ್ಟರ್ ಪ್ರಾರ್ಥನೆ ಮಾಡೋರಂತೆ, ದೇವರೇ ನನಗೆ ಸ್ವಲ್ಪ ಉಪದ್ರವಗಳನ್ನು ಕೊಡು, ಸ್ವಲ್ಪ ಕಷ್ಟಗಳನ್ನು ಕೊಡು, ಸ್ವಲ್ಪ ಸಂಕಟಗಳನ್ನು ಕೊಡು, ಸ್ವಲ್ಪ ವೇದನೆಗಳನ್ನು ಕೊಡು. ಯಾಕೆಂದರೆ ನಾನು ನಿನ್ನ ಸಂತೈಸುವಿಕೆಯನ್ನು, ನಿನ್ನ ಆದರಣೆಯನ್ನು, ನಿನ್ನ ಕರುಣೆಯ ಐಶ್ವರ್ಯವನ್ನು ನಾನು ಅರಿಯಬಹುದಲ್ಲ ಎಂಬುದಾಗಿ. ಪ್ರೇರೆ, ಒಂದು ತಂದೆ ತಾಯಿಯ ಕರುಣೆ ಪ್ರೀತಿ ಯಾವಾಗ ಅರಿಬಹುದು ಅಂದರೆ, ಒಂದು ಮಗು ಚೆನ್ನಾಗಿ ಪಾಸ್ ಆದಾಗಲ್ಲ, ಚೆನ್ನಾಗಿ ಆರೋಗ್ಯವಾಗಿರುವಾಗಲ್ಲ, ಒಂದು ಮಗು ಬಲಹೀನವಾಗಿರುವಾಗ, ಅಸ್ವಸ್ಥದಲ್ಲಿರುವಾಗ, ಸಂಕಟದಲ್ಲಿರುವಾಗ ಆ ತಾಯಿ ತಂದೆಯ ಪ್ರೀತಿ, ವಾತ್ಸಲ್ಯ, ಆ ವೇದನೆ, ಆ ದುಃಖ, ಅವರ ಆದರಣೆ ಎಷ್ಟು ಎಂಬುದಾಗಿ ಅವಾಗ ಗೊತ್ತಾಗುತ್ತದೆ. ಹಾಗೆಯೇ ದೇವಜನರೇ, ನಾವು ಸಂಕಟಗಳಲ್ಲಿ ಇರುವಾಗ, ಸುವಾರ್ತೆ ನಿಮಿತ್ತವಾಗಿರ್ಬೋದು, ಸತ್ಯದ ನಿಮಿತ್ತವಾಗಿರ್ಬೋದು, ನಾವು ಅವಮಾನಗಳಲ್ಲಿ, ನಿಂದೆಗಳಲ್ಲಿ ಇರುವಾಗ ನಾನು ಹೇಳ್ತೀನಿ, ದೇವರ ಕನಿಕರ ಪ್ರೀತಿ ನಿಮ್ಮ ಮೇಲೆ ಇರುವುದನ್ನು ನೀವು ಹೆಚ್ಚಾಗಿ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. ನಮ್ಮನ್ನು ಕಾಯುವ ದೇವರು ತೂಕಡಿಸುವನಲ್ಲ, ನಿದ್ರಿಸುವನಲ್ಲ. ರಿಪೋರ್ಟ್ಗಳು ಹೇಳಬೇಕಾದರೆ ಅಸಾಧ್ಯ, ರಿಪೋರ್ಟ್ಗಳು ಉಳಿಯಕ್ಕೆ ಆಗೋದಿಲ್ಲ. ರಿಪೋರ್ಟ್ಗಳು ಹೇಳ್ಬೋದು, ಒಂದು ವೇಳೆ ಆಗಲ್ಲ ಎಂಬುದಾಗಿ, ಡಾಕ್ಟರ್ಗಳು ಹೇಳ್ಬೋದು ಆಗಲ್ಲ ಎಂಬುದಾಗಿ, ಆದರೆ ನನ್ನ ದೇವರಿಂದ ಎಲ್ಲವೂ ಸಾಧ್ಯ. ಇವತ್ತು ಪ್ರಿಯರೇ, ನಿಮ್ಮ ಮುಂದೆ ದೇವರು, ನಿಮ್ಮ ಆತ್ಮೀಯ ತಂದೆಯು, ಸೇವಕನಾಗಿರುವಂಥ ನನ್ನನ್ನು, ನಾನು ಹೇಳಿದ ವಾಕ್ಯಕ್ಕೆ, ಮಾಡಿದ ಪ್ರಸಂಗಗಳಿಗೆ ಸಾಕ್ಷಿಯಾಗಿ ನಿಮ್ಮ ಮುಂದೆ ಆತನು ನಿಲ್ಲಿಸಿದವನಾಗಿದ್ದಾನೆ. ಏನೋ ಪುಸ್ತಕದಲ್ಲಿರುವಂಥ ಸೋರೆಕಾಯಿನೋ ಪುಸ್ತಕದಲ್ಲಿರುವಂಥ ಕುಂಬಳಕಾಯಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಇದುವರೆಗೂ ಮಾತಾಡಿದ್ದು ಸತ್ಯ, ಸತ್ಯವೇ ನಿಮ್ಮ ಮಧ್ಯದಲ್ಲಿ ಮಾತಾಡಿದೆ. ಆ ಸತ್ಯವೇ, ಆ ವಾಕ್ಯವೇ ಇವತ್ತು ನಿಮ್ಮ ಮುಂದೆ ನಿಲ್ಲುವಂತೆ ಮಾಡಿದೆ. ಆತನ ವಾಕ್ಯ ನಮ್ಮ ಕಾಲಿಗೆ ದೀಪ, ದಾರಿಗೆ ಬೆಳಕು ಆಗಿ ಕಾಣಲ್ಪಡುತ್ತದೆ. ಅದಕ್ಕೆ ದೇವರ ವಾಕ್ಯವನ್ನ ಗಂಭೀರವಾಗಿ ತೆಗೆದುಕೊಳ್ಳ್ರಿ. ದೇವರ ವಾಕ್ಯವನ್ನ ಸಂತೋಷದಲ್ಲಿ ಸ್ವೀಕರಿಸ್ಕೊಳ್ರಿ. ದೇವರ ವಾಕ್ಯವನ್ನ
ಜಸ್ಟ್ ನಂಬ್ರಿ. ಆ ವಾಕ್ಯವೇ ನಿಮ್ಮನ್ನ ನಡೆಸುವಂಥದ್ದಾಗಿದೆ. ಅದಕ್ಕಾಗಿ ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ, ಆಧರಿಸುವಂಥ ದೇವರಾಗಿದ್ದಾನೆ. ಪ್ರಿಯರೇ, ಅದು ಮಾತ್ರವಲ್ಲ, ಯಾರೆಲ್ಲ ಸಂಕಟಗಳ ಮಧ್ಯದಲ್ಲಿ, ವೇದನೆಗಳ ಮಧ್ಯದಲ್ಲಿ, ದುಃಖಗಳಲ್ಲಿ ಹೋಗಿ ಹೊರಗಡೆ ಜಯಶಾಲಿಗಳಾಗಿ ಬರುತ್ತಾರೋ ಅವರಿಂದ ಅನೇಕ ಸಾವಿರಾರು ಜನರು, ಅನೇಕ ನೂರಾರು ಜನರಿಗೆ ಅದು ಆಶೀರ್ವಾದವಾಗಿ ದೇವರು ಅವರನ್ನು ಇಡುವರಾಗಿದ್ದಾನೆ. ನಾನು ಹೇಳ್ತೇನೆ, ಇವತ್ತು ನಾನು ಹಾದು ಬಂದ ಮಾರ್ಗದ ಮೂಲಕವಾಗಿ ನನಗೆ ಗೊತ್ತು, ಮರಣಕ್ಕೆ ಮನುಷ್ಯರಾದ ನಮ್ಮ ಮೇಲೆ, ವಿಶ್ವಾಸಿಗಳಾದ ನಮ್ಮ ಮೇಲೆ ನಮಗೆ ಜಯವಿಲ್ಲ ಆತನಿಗೆ ಎಂಬುದಾಗಿ. ಈಗ ನನಗೆ ಯಾರಿಗಾದರೂ ಅಸ್ವಸ್ಥವೋ ಬಲಹೀನತೆಯೋ ಸಮಸ್ಯೆಗಳು ಇರುವುದಾದರೆ ಈಗ ನನಗೆ ಗೊತ್ತು, ಆ ದುಷ್ಟ ಶಕ್ತಿಗೆ ನಿನ್ನ ಮೇಲೆ ಅಧಿಕಾರವನ್ನ ನಡೆಸಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ನಾನು ಹಾದು ಬಂದ ಮಾರ್ಗದಲ್ಲಿ ನನಗೆ ಜಯವನ್ನು ಕೊಟ್ಟಂತ ದೇವರು ನಿಮಗೂ ಜಯವನ್ನ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಾನು ಆಧರಣೆಯನ್ನ ಸಂತೈಸುವಿಕೆಯನ್ನು ಹೊಂದಿಕೊಂಡ ಹಾಗೆ ನಿಮ್ಮೆಲ್ಲರಿಗೂ ನನ್ನನ್ನ ದೇವರು ಇವತ್ತು ಒಂದು ಆಧರಣೆಯಾಗಿ, ಮಾದರಿಯಾಗಿ, ಸಂತೈಸುವ ಹಾಗೆ, ನಿರೀಕ್ಷೆಯಾಗಿ ದೇವರು ಇವತ್ತು ಇಟ್ಟಿದ್ದಾನೆ. ಯಾಕೆಂದರೆ ಈಗ ನೀವು ನನ್ನನ್ನು ನೋಡುವಾಗ ಇಷ್ಟೆಲ್ಲ ಆಪತ್ತು ಬಂದರೂ ದೇವರು ನಮ್ಮ ಪಾಸ್ಟರ್ನ ಕಾಪಾಡಿದನೆಂದರೆ ನನ್ನನ್ನು ಕಾಪಾಡಲಿಕ್ಕೆ ಏನಾಗಿದ್ದಾನೆ, ಶಕ್ತನಾಗಿದ್ದಾನೆ ಎಂಬ ಧೈರ್ಯ ನಿಮ್ಮೆಲ್ಲರಲ್ಲಿ ಬರಲಿಕ್ಕಾಗಿ ನಿಮ್ಮ ಮುಂದೆ ದೃಷ್ಟಾಂತವಾಗಿ, ಮಾದರಿಯಾಗಿ, ಗುರುತಾಗಿ ದೇವರು ಇಟ್ಟಿದ್ದಾನೆ. ಪ್ರೇರೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ಪೈಪಲ್ಲ, 3 ಪೈಪಲ್ಲ, ಅನೇಕ ಪೈಪುಗಳು ಹೃದಯದಲ್ಲಿರುವಂಥದ್ದು ಬ್ಲಾಕ್ ಆಗಿದೆ. ಎಷ್ಟು? ಒಂದು 98%, ಇನ್ನೊಂದು 95%, ಇನ್ನೊಂದು ಫುಲ್ಲು, ಇನ್ನೊಂದು 60%, ಇನ್ನು ಅನೇಕ ನರಗಳು, ಒಂದಲ್ಲ ಎರಡಲ್ಲ ಅನೇಕ ನರಗಳು ಬ್ಲಾಕ್ ಆಗಿದೆ. ಆಪರೇಷನ್ ಮಾಡೋಕ್ಕೂ ಆಗಲ್ಲ, ಈ ಕಡೆ ಬೇರೆ ಯಾವ ಸ್ಟೆಂಟು ಹಾಕಕ್ಕೆ ಬರಲ್ಲ. ಅಂತ ಕ್ರಿಟಿಕಲ್, ಏನಾದರೂ ಒಂದು ಮಾಡಿದ್ರೆ ಜೀವ ಉಳಿಯಲ್ಲ ಎಂಬುದಾಗಿ ಹೇಳಿದಾಗಲೂ ಈಗೋ ಇದುವರೆಗೂ ಬದುಕಿದ್ದೇನೆ, ಇದುವರೆಗೂ ಮಾತಾಡುತ್ತಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದು ಯಾರ ಸಾಮರ್ಥ್ಯ? ಇದು ಕ್ರಿಸ್ತನ ಸಾಮರ್ಥ್ಯ, ದೇವರ ವಾಕ್ಯದ ಸಾಮರ್ಥ್ಯ, ಆತನ ಪುನರುತ್ಥಾನದ ಶಕ್ತಿಯ ಸಾಮರ್ಥ್ಯ. ಇವತ್ತು ನನ್ನ ದೇಹದಲ್ಲಿ ಆತನ ಪುನರುತ್ಥಾನದ ಶಕ್ತಿ, ಸತ್ತವರನ್ನು ಎಬ್ಬಿಸಿದ ಅದೇ ಆತ್ಮನು ಇವತ್ತು ನಮ್ಮಲ್ಲಿ ವಾಸವಾಗಿದೆ, ನಿಮ್ಮಲ್ಲಿ ವಾಸವಾಗಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, 5ನೇ ವಚನವನ್ನು ನಾವು ಓದಿಕೊಳ್ಳಬೇಕಾದ್ರೆ ಓದಿಕೊಳ್ಳೋಣ. ಯಾಕಂದರೆ ಕ್ರಿಸ್ತನ ನಿಮಿತ್ತ ನಮಗೆ ಬಾಧೆಗಳು ಹೇಗೆ ಹೇರಳವಾಗಿ ಉಂಟಾಗುತ್ತವೆಯೋ ಹಾಗೆಯೇ ಆದರಣೆಯೂ ಕೂಡ ಕ್ರಿಸ್ತನ ಮೂಲಕ ಹೇರಳವಾಗಿ ಉಂಟಾಗುತ್ತದೆ. 6ನೇ ವಚನ ಓದಿಕೊಳ್ಳೋಣ. ನಮಗೆ ಸಂಕಟ ಬರುತ್ತದೋ ಅದರಿಂದ ನಿಮಗೆ ಧೈರ್ಯವೂ ರಕ್ಷಣೆಯೂ ಉಂಟಾಗುತ್ತದೆ. ನಮಗೆ ಸಂಕಟ ಪರಿವಾರವಾಗುತ್ತದೆಯೋ ಅದರಿಂದ ನಿಮಗೆ ಆದರಣೆಯೂ ಆಗುತ್ತದೆ. ನಾವು ಅನುಭವಿಸುವಂಥ ಬಾಧೆಗಳನ್ನು ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತೆ ಅದು ನಿಮ್ಮನ್ನು ಧೈರ್ಯಗೊಳಿಸುತ್ತದೆ. ಆಮೆನ್. ಯಾವುದು ನಿಮಗೆ ಧೈರ್ಯ ಇವತ್ತು ಕೊಂಡು ಬಂದಿದೆ ಅಂದರೆ, ನಾನು ಹಾದು ಹೋದ ಸಮಸ್ಯೆಗಳು, ಹೋರಾಟಗಳು, ಕಷ್ಟಗಳ ಮಧ್ಯದಲ್ಲಿ ದೇವರು ಸಭೆಗೆ ಇವತ್ತು ಧೈರ್ಯವನ್ನು ಕೊಂಡು ಬಂದಿದೆ. ಹಲ್ಲೆಲೂಯಾ. ಆದರಣೆ ನಿಮಗೆ ಕೊಂಡು ಬರುವಂಥದ್ದಾಗಿದೆ. ನಿಮಗೆ ಬಿಡುಗಡೆಯನ್ನ ಕರ್ತನು ಕೊಂಡು ಬರುವನಾಗಿ ಕಾಣಲ್ಪಡ್ತಾನೆ. 9ನೇ ವಚನ ಓದಿಕೊಳ್ಳೋಣ. ಅದೇ ಅಧ್ಯಾಯದಲ್ಲಿ 9 ಮತ್ತು 11ನೇ ವಚನ. ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸೆವಿಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆಯೂ ಭರವಸೆವಿಡುವವರಾಗಬೇಕೆಂದು ಹೀಗಾಯಿತು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಪೌಲ್ ಹೇಳುತ್ತಾನೆ, ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ಡಾಕ್ಟರ್ಗಳಿಗೆಲ್ಲ ನಿಶ್ಚಯ, ಯಾವಾಗ ಹಾರ್ಟ್ ಅಟ್ಯಾಕ್ ಬರುತ್ತೋ, ಯಾವಾಗ ಜೀವ ಹೋಗುತ್ತೋ, ಯಾವಾಗ ಪ್ರಾಣ ಹೋಗುತ್ತೋ ಎಂಬ ಆ ದೃಷ್ಟಿಯಲ್ಲಿ ನನ್ನನ್ನು ನೋಡುತ್ತಾ ಇದ್ದಾಗಲೂ ಇಲ್ಲಿ ಪೌಲ್ ಹೇಳುತ್ತಾನೆ, ಮರಣವಾಗುತ್ತೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ಡಾಕ್ಟ್ರುಗಳು ಹೇಳುವಾಗ ಮರಣ ಸಂಭವಿಸುತ್ತೆ, ರಿಪೋರ್ಟ್ಗಳು ನೋಡುವಾಗ ಮರಣ ಯಾವಾಗಲೂ ಸಂಭವಿಸಬಹುದು, ಮನೆಗೆ ವಾಪಸ್ ಹೋಗದೆ ಇರಬಹುದು, ಅಥವಾ ನೀವಿಗೆ ಯಾವ ಟ್ರೀಟ್ಮೆಂಟು ಇಲ್ಲ ಅಂತೇಳಿ ಮರಣವೇ ನಿಶ್ಚಯ ಎಂಬುದಾಗಿ
ನಮಗೆ ಸಂಭವಿಸಿದಾಗಲೂ ನಾವು ನಮ್ಮ ಮೇಲೆ ಭರವಸೆಯನ್ನಿಟ್ಟುಕೊಳ್ಳದೆ. ಪ್ರೇರೆ, ಇದು ನನ್ನ ಧೈರ್ಯದಿಂದ ಅಲ್ಲ, ನನ್ನ ಶಕ್ತಿಯಿಂದ ಅಲ್ಲ, ನನ್ನ ಭಕ್ತಿಯಿಂದ ಅಲ್ಲ, ನಾನು ಭಾಳ ಪ್ರಾರ್ಥನೆ ಮಾಡಿದ್ದರಿಂದಲ್ಲ, ನಾನೇನು ಭಾಳ ಒಳ್ಳೆಯವನಾಗಿದ್ದರಿಂದಲ್ಲ, ನನ್ನ ಮೇಲೆ ಭರವಸೆ ಅಲ್ಲ, ನನ್ನ ಭಕ್ತಿ ಮೇಲೆ ಭರವಸೆ ಅಲ್ಲ, ನನ್ನ ಪ್ರಾರ್ಥನೆ ಮೇಲೆ ನನಗೆ ಭರವಸೆ ಇಲ್ಲ, ನನ್ನ ಮೇಲೇನೆ ನನಗೆ ಭರವಸೆ ಇಲ್ಲ. ಈ ಭರವಸೆ ಕರ್ತನೇ ಆಗಿದ್ದನು. ಅದಕ್ಕೆ ಇಲ್ಲಿ ಹೇಳಬೇಕಾದ್ರೆ, ನಾವು ನಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆಯೇ ಭರವಸೆ ಇಡಬೇಕೆಂದು ಈಗಾಯಿತು. ಹಲ್ಲೆಲೂಯಾ. ಕಾರ್ಗತ್ತಿನ ಕಣಿವೆಯಲ್ಲಿ ನಿಲ್ಲಬೇಕಾದ ಪ್ರೇರೆ, ನಮ್ಮ ಭಕ್ತಿ, ನಮ್ಮ ನಂಬಿಕೆ ಅಥವಾ ಯಾವುದು ಕೆಲಸಕ್ಕೆ ಬರಲ್ಲ. ಒಂದೇ ಒಂದು ಕೆಲಸಕ್ಕೆ ಬರುತ್ತೆ, ಏನು ಗೊತ್ತಾ? ನಿರೀಕ್ಷೆ. ಕರ್ತನಲ್ಲಿ ನಿರೀಕ್ಷಿಸುವವನು ಆತನು ಹೊಸ ಬಲವನ್ನು ಅಂದುಕೊಂಡು ಹದ್ದುಗಳಾಗಿ ಮೇಲಕ್ಕೆ ಅವನು ಆರುವನೆಂದರ ಪ್ರಕಾರವಾಗಿ ಈ ಕಳೆದ ದಿವಸಗಳಲ್ಲಿ ಹಾಸಿಗೆಯಲ್ಲಿರುವಾಗ ನಿರಾಶೆ ಉಳ್ಳವನಾಗಿರದಂತೆ ಅಥವಾ ನಂಬಿಕೆ ಕಳಕೊಳ್ಳುವನಾಗಿರದಂತೆ ನಿರೀಕ್ಷೆಯೊಂದಿಗೆ ಆಸ್ಪತ್ರೆಗಳಲ್ಲಿ ಇರುವಾಗಲೂ ಕರ್ತನು ಹೊರಗಡೆ ಬರುವಾಗ ಹೊಸ ಬಲವನ್ನ, ಹೊಸ ಶಕ್ತಿಯನ್ನ ಕೊಟ್ಟು ಇವತ್ತು ಕೆಳಗೆ ನಡೆಯುವಂತಲ್ಲ, ಮೇಲಕ್ಕೆ ಆರುವಂತೆ ಹೊಸ ಶಕ್ತಿ, ಹೊಸ ಬಲ, ಹೊಸ ಜ್ಞಾನ, ಹೊಸದಾದ ಸೇವೆ, ಹೊಸದಾದ ಮಾರ್ಗದರ್ಶನವನ್ನ ದೇವರು ಕೊಟ್ಟಿದ್ದಾನೆ. ನಿಮಗೆ ಗೊತ್ತಾ, ನಾನು ಆಸ್ಪತ್ರೆಯಲ್ಲಿ ಇರುವಾಗಲೂ ಅನೇಕ ಪಾಸ್ಟರ್ಸ್ಗಳು, ಅನೇಕ ವಿಶ್ವಾಸಿಗಳು ಮೆಸೇಜ್ ಮಾಡ್ತಾ ಇದ್ದಾರೆ. ಏನಂತ ಗೊತ್ತಾ? ನೀವು ಸತ್ತೋಗ್ತೀರಿ ಅಂತಲ್ಲ. ಏನು ಹೇಳ್ತಾರೆ? ಪಾಸ್ಟರ್, ಇದು ನಿಮಗೆ ಅಂತ್ಯವಲ್ಲ, ಇದು ನಿಮಗೆ ಅಂತ್ಯವಲ್ಲ, ಇದು ನಿಮಗೆ ಆರಂಭ, ನಿಮ್ಮ ಸೇವೆಯ ಆರಂಭ, ನಿಮ್ಮ ಕುಟುಂಬ ಜೀವನದ ಆರಂಭ, ನಿಮ್ಮ ಮಕ್ಕಳ ಜೀವನದ ಸೇವೆಯ ಆರಂಭವಾಗಿ ಕಾಣಲ್ಪಡುತ್ತದೆ. ಇದು ನಿಮಗೆ ಅಂತ್ಯವಲ್ಲ. ದೇವರು ಮುಂದೆ ವಿಶೇಷವಾದ ಸೇವೆಯನ್ನ ಇಟ್ಟಿದ್ದಾರೆ. ಮರಣ ನಿಮಗೆ ಇಲ್ಲ, ನಿಮಗೆ ಜಯ ಉಂಟಾಗಿದೆ ಎಂಬುದಾಗಿ ಅನೇಕ ದೂರ ಊರುಗಳಿಂದ, ಬೇರೆ ಬೇರೆ ದೇಶಗಳಿಂದ ದೇವರು ಅನೇಕ ಪ್ರವಾದಿಗಳ ಮೂಲಕವಾಗಿ ಮಾತಾಡಿಸಿ ಮೆಸೇಜ್ಗಳನ್ನು, ಫೋನ್ಗಳನ್ನು ಮಾಡಿ ಅನೇಕರು ಹೇಳಲಿಕ್ಕೆ ಪ್ರಾರಂಭಿಸಿದರು. ಪ್ರೈಸ್ ದಿ ಲಾರ್ಡ್. ಭರವಸೆ, ಕರ್ತನಲ್ಲಿ ಭರವಸೆಯಿಂದ ಕಾದಿರುವಾಗ ಹೊಸ ಬಲವನ್ನ, ಹೊಸ ಸೇವೆಯನ್ನ, ಹೊಸ ದರ್ಶನವನ್ನ ಆತನು ನೀಡಿದ್ದಾನೆ. ಹಲ್ಲೆಲೂಯಾ. ಅನೇಕ ಜೋಕರ್ಸ್ಗಳು ತಿಳ್ಕೊಂಡ್ರು, ಪಾಸ್ಟರ್ದು ಕತೆ ಮುಗೀತು, ನಿಮ್ಮ ಪಾಸ್ಟ್ರು ಮತ್ತೆ ಬರಲ್ಲ, ನಿಮ್ಮ ಸೇವಕರು ಬರಲ್ಲ, ಅವ್ರ ಸೇವೆ ಮುಗೀತು ಇನ್ನು ಮುಂದೆ ಎಂಬುದಾಗಿ ಅನೇಕರು ಮಾತನಾಡುವಾಗಲೂ ಪ್ರೈಸ್ ದಿ ಲಾರ್ಡ್, ದೇವರ ಮಟ್ಟಿಗೆ ಮಾತನಾಡಿದ್ದು, ಇದು ಅಂತ್ಯವಲ್ಲ, ಇನ್ನು ಪ್ರಾರಂಭ, ಬೇರೆ ಲೆವೆಲ್, ನೆಕ್ಸ್ಟ್ ಲೆವೆಲಲ್ಲಿ ಸೇವೆ ಹೋಗುತ್ತೆ, ಬದಲಾವಣೆ ಕೊಂಡು ಬರುತ್ತದೆ ಎಂಬುದಾಗಿ ದೇವರು ಮಾತನಾಡಲಿಕ್ಕೆ ಪ್ರಾರಂಭಿಸಿದನು. ಯಾಕೆಂದರೆ ನಾವು ನಮ್ಮ ಮೇಲೆ ಭರವಸೆ ಇಡದೆ, ನಮ್ಮ ಶಕ್ತಿ ಮೇಲೆ ಭರವಸೆ ಇಡದೆ, ಮನುಷ್ಯರ ಮೇಲೆ ಭರವಸೆ ಇಡದೆ, ವಿಶ್ವಾಸಿಗಳ ಮೇಲೆ ಭರವಸೆ ಇಡದೆ, ನನಗಾಗಿ ಸತ್ತು ಜೀವಂತವಾಗಿ ಎದ್ದು ಬಂದ ದೇವರ ಮೇಲೆ ಭರವಸೆ ಇಡುವುದಕ್ಕಾಗಿಯೇ ಈ ಸಂಗತಿಗಳು ನಡೆಯುತ್ತೆ. ಹಲ್ಲೆಲೂಯಾ. ನಾನು ನೆನೆಸ್ದೆ, ಸಮಯ ನೆನೆಸ್ದೆ, ಭರವಸೆ ಇಡಲಿಲ್ಲ. ಇವರು ಸಹಾಯ ಮಾಡ್ಬೋದು, ಅವರು ಸಹಾಯ ಮಾಡ್ಬೋದು, ಅವರೇನಾದರೂ ಹಣ ಕೊಡ್ಬೋದು, ಇವರಾದರೂ ಹಣ ಕೊಡ್ಬೋದು ಎನ್ನುವುದಾಗಿ ನೆನೆಸಿದೆ. ನಂಬಿಕೆ ಇಡಲಿಲ್ಲ, ಭರವಸೆ ಇಡಲಿಲ್ಲ. ಆದರೆ ದೇವರು ಯಾರು ನೆನೆಸಿದ್ನೋ, ಯಾರು ಯೋಚಿಸಿದ್ನೋ ಅವರಿಂದ 1 ರೂಪಾಯಿ ಆಗಲಿ ದೇವರು ಸಹಾಯ ಮಾಡಲಿಕ್ಕೆ ಅವ್ರ ಹತ್ರ ತಗೊಳ್ಳಿಕ್ಕೆ ಬಿಡಲಿಲ್ಲ. ನಾನು ನೆನೆಸದಂಥ ರೀತಿಯಲ್ಲಿ, ಯೋಚಿಸದಂಥ ರೀತಿಯಲ್ಲಿ ದೇವರು ನನಗೆ ಆತನು ಸಹಾಯಕನಾಗಿದೆ. ಯಾಕೆಂದರೆ ನನ್ನ ಭರವಸೆಯೋ ನನ್ನ ಮೇಲೆ ಅಲ್ಲ, ನನ್ನ ಭಕ್ತಿ ಮೇಲಲ್ಲ, ನನ್ನ ಒಳ್ಳೆ ಕಾರ್ಯಗಳ ಮೇಲೆ ಇರಲಿಲ್ಲ. ನನ್ನ ಭರವಸೆಯು ನನ್ನ ನೀತಿ ಕಾರ್ಯಗಳ ಮೇಲಿರದಂತೆ ನನ್ನ ಭರವಸೆ ಸತ್ತವರಿಂದ ಎದ್ದು ಬಂದಂಥ ಯೇಸು ಕ್ರಿಸ್ತನೇ ಆಗಿದ್ದರಿಂದ ನನಗೆ ಗೊತ್ತಿತ್ತು ಆತನು ಸಹಾಯಕನಾಗಿದ್ದಾನೆ, ನನ್ನನ್ನು ಎಲ್ಲವುಗಳಿಂದ ಬಿಡಿಸಿದ್ದಾನೆ, ನನಗೆ ಜಯವನ್ನು ಕೊಟ್ಟಿದ್ದಾನೆ, ಶಿಲುಬೆಯಲ್ಲಿ ತೀರಿತೆಂಬುದಾಗಿ ನಾನು ಹೇಳಿದ್ದಾನೆ ಎಂಬುದಾಗಿ ಪೂರ್ಣ ಭರವಸೆಯ ದೇವರು ಇಡಲಿಕ್ಕಾಗಿ ನನಗೆ ಸಹಾಯ ಮಾಡಿದ್ರು. 10 ಮತ್ತು 11ನೇ ವಚನ ಓದಿಕೊಳ್ಳುತ್ತೇವೆ. ಎಂತ ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ಆಮೆನ್. ನೀವು ನಮಗೋಸ್ಕರ
ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ ಆತನು ಇನ್ನು ಮೇಲೆಯೂ ತಪ್ಪಿಸುವನೆಂದು ಆತನಲ್ಲಿ ನಿರೀಕ್ಷೆ ಇಟ್ಟವರಾಗಿದ್ದೇವೆ. ಹೀಗೆ ಅನೇಕರು ವಿಜ್ಞಾಪನೆಗಳಿಂದ ನಮಗೆ ದೊರಕುವ ಉಪಕಾರಕ್ಕಾಗಿ ನಮ್ಮ ನಿಮಿತ್ತ ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿ ಉಂಟಾಗುವುದು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡ್ರಿ, ಇಲ್ಲಿ ಈ ಬರೆದಿರುವ ವಾಕ್ಯಗಳೆಲ್ಲ ನೋಡ್ಬೇಕಾದ್ರೆ ನಮಗಾಗಿ ಅಥವಾ ನನಗಾಗಿ ಬರೆದಂತ ರೀತಿಯಲ್ಲೇ ಇದೆ. ಇಲ್ಲಿ ನೋಡ್ತೇವೆ, ಆತನು ನಮ್ಮನ್ನು ಇಂಥ ಭಯಂಕರ ಮರಣದಿಂದ ತಪ್ಪಿಸಿದನು ಮತ್ತು ಮುಂದೆಯೂ ತಪ್ಪಿಸುವವನು ಎಂಬುದಾಗಿ ನನಗೆ ಗೊತ್ತಿದೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಇಂಥ ಭಯಂಕರವಾದ ಮರಣದಿಂದ ತಪ್ಪಿಸಿದನು ಮತ್ತು ಮುಂದೆಯೂ ತಪ್ಪಿಸುವನು ಮತ್ತು ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ ಆತನು ಇನ್ನು ಮೇಲೆಯೂ ತಪ್ಪಿಸುವನೆಂದು ಆತನಲ್ಲಿ ಏನಿದೆ, ನಿರೀಕ್ಷೆ ಇಟ್ಟವರಾಗಿದ್ದೇವೆ. ಹಲ್ಲೆಲೂಯ. ಇದುವರೆಗೂ ತಪ್ಪಿಸಿದ, ಇನ್ನು ಮುಂದೆಯೂ ತಪ್ಪಿಸುವನು ಮತ್ತು ನಿಮ್ಮೆಲ್ಲರ ಪ್ರಾರ್ಥನೆ ನನ್ನನ್ನು ಬಿಡುಗಡೆ ಮಾಡಿತ್ತು ಮತ್ತು ಇನ್ನು ಮುಂದೆಯೂ ಬರುವ ಕೇಡುಗಳಿಂದಲೂ ಕರ್ತನು ನಿಮ್ಮೆಲ್ಲರ ಪ್ರಾರ್ಥನೆಗಳಿಂದ ನನ್ನನ್ನು ತಪ್ಪಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಕೇಳ್ರಿ, ಪೇತ್ರನು ಸೆರೆಮನೆಯಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿರುವಾಗ ಪೇತ್ರನು ಸೆರೆಮನೆಯಲ್ಲಿ ಮಲಗಿದ್ದ. ನಾನು ಸಹ ಇದರಲ್ಲಿ ಸ್ಪೆಷಲ್ ವಾರ್ಡಲ್ಲಿ, ಎಮರ್ಜೆನ್ಸಿ ವಾರ್ಡಲ್ಲಿ ಮಲಗಿದ್ದೆ. ಆದರೆ ದೂತನೊಬ್ಬನನ್ನು ದೇವರು ಕಳುಹಿಸಿ ಅವನ ಪಕ್ಕೆಯನ್ನು ತಟ್ಟಿ ಎದ್ದೇಳು, ವಸ್ತ್ರಗಳನ್ನು ಹಾಕಿಕೊಂಡೇಳಿ ಅವನ ಕೈಗಳಲ್ಲಿ ಬೇಡಿಗಳು ಕಳಚಿ ಬಿದ್ದುವು, ಕಾಲುಗಳಿಂದ ಬೇಡಿಗಳು ಕಳಚಿ ಬಿದ್ದುವು ಮತ್ತು ಅವನ ಸುತ್ತಲಿದ್ದಂಥ ಸೆರೆಮನೆಯ ಬಾಗಿಲು ತಾನಾಗಿ ತೆರೆಯಲ್ಪಡ್ತು. ಅವನು ಹೊರಗಡೆ ಬಂದು ನಿಂತುಕೊಂಡಾಗ ಅದು ಅವನಿಗೆ ಕನಸು ಕಂಡಂತಿತ್ತಂತೆ. ಹೇಗೆ ನಾನು ಸೆರೆಮನೆಯಲ್ಲಿದ್ದೆ, ಈಗ ರೋಡಲ್ಲಿ ಬಂದು ನಿಂತ್ಕೊಂಡಿದ್ದೀನಿ, ಹೇಗೆ ನಾನು ಬಂದೆ ಎಂಬುದಾಗಿ ಅವನಿಗೆ ಕನಸು ಕಾಣುವ ರೀತಿಲಿತ್ತು. ನನಗೂ ಸಹ ಇವತ್ತು ನೆನ್ನೆ ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ, ಹೇಗೆ 2-3 ವಾರಗಳ ಹಿಂದೆ ಆಸ್ಪತ್ರೆಯಲ್ಲಿ ಇದ್ದೆ, ಇವತ್ತು ಆರಾಧನೆಯಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ಇದು ಹೇಗೆ? ಇದು ದೇವರ ಕೃಪೆಯಿಂದಲೇ ಮತ್ತು ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಇವತ್ತು ನಿಮ್ಮ ಮಧ್ಯದಲ್ಲಿ ಬರಲಿಕ್ಕೆ ದೇವರು ಸಹಾಯ ಮಾಡಿದ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 2ನೇ ವಚನವನ್ನು ಓದ್ಕೊಳ್ರಿ. 43ನೇ ಅಧ್ಯಾಯ 2ನೇ ವಚನ ಓದ. ಇವನು ಕೂಗಾಡುವುದಿಲ್ಲ. 43:2. ನೀನು ಜಲರಾಶಿಯನ್ನು ಹಾದು ಹೋಗುವಾಗ, ನೀನು ಜಲರಾಶಿಗಳನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಇಲ್ಲಿ ದೇವರ ವಾಕ್ಯ ನೋಡ್ತೇವೆ, ನೀನು ಜಲರಾಶಿಗಳನ್ನ ಏನಂತೆ ಹಾದು ಹೋಗುವಾಗ. ಅದರ ಅರ್ಥ ಏನು? ಜಲರಾಶಿಗಳು ಪ್ರವಾಹಗಳು ಬರಲ್ಲ ಅಂತಲ್ಲ, ನೀನು ಅದನ್ನ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಪ್ರೇರೆ, ದೇವರು ಯಾರಿಗೆ ಅದ್ಭುತವನ್ನು ಮಾಡ್ತಾನೆ ಅಂದರೆ, ಯಾರು ಸಂಕಷ್ಟಗಳಲ್ಲಿ ಮಧ್ಯದಲ್ಲಿ ಹೋಗ್ತಾರೋ, ಕಣ್ಣೀರಿನ ಮಧ್ಯದಲ್ಲಿ ಹೋಗ್ತಾರೋ, ವೇದನೆಗಳ ಮಧ್ಯದಲ್ಲಿ ಹೋಗ್ತಾರೋ, ಹಣಕಾಸಿನ ಇಕ್ಕಟ್ಟಲ್ಲಿ ಯಾರೆಲ್ಲ ಇದ್ದೀರೋ, ದೇವರು ಹೇಳ್ತಾನೆ, ನಾನು ನಿನ್ನ ಸಂಗಡ ಇರುವೆನು, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆದು ಬಿಡುವುದಿಲ್ಲ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ, ನಿನ್ನ ವೇದನೆಯ ದಿವಸದಲ್ಲಿ, ದುಃಖದ ದಿವಸದಲ್ಲಿ, ಸಂತೋಷದ ದಿವಸದಲ್ಲಿ, ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರುತ್ತೇನೆ. ಜಲರಾಶಿಗಳು ಅಂದ್ರೆ ಹೋರಾಟಗಳು, ಸಮಸ್ಯೆಗಳು. ಮತ್ತೆರಡನಾಗಿ ನೋಡ್ತೇವೆ, ನದಿಗಳನ್ನ ದಾಟುವಾಗ, ನಿನ್ನ ಜೀವನ ನದಿಗಳಂಗೆ ಅನೇಕ ಹೋರಾಟಗಳು, ಸಮಸ್ಯೆಗಳು ದಾಟುವಾಗ ಅವು ನಿನ್ನನ್ನು ಏನ್ ಮಾಡುವುದಿಲ್ಲ, ಮುಳುಗಿಸುವುದಿಲ್ಲ. ಎಲ್ಲರೂ ಏನ್ ಮಾಡುವುದಿಲ್ಲ, ನನ್ನನ್ನು ಯಾವ ಮರಣಕರವಾದ ವೇದನೆಗಳು, ಯಾವ ಹೋರಾಟಗಳು, ಯಾವ ಶಕ್ತಿಗಳು ನಿನ್ನಗೆ ಮುಂದೆ ಬಂದಿರುವಾಗ ಅವು ನಿನ್ನನ್ನು ಮುಳುಗಿಸಲಾಗುವುದಿಲ್ಲ. ಕೆಳಗೆ ಓದುತ್ತೇವೆ, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಆಮೆನ್, ಹಲ್ಲೆಲೂಯಾ. ರೋಗವೋ,
ಶಕ್ತಿಯೋ ದುಷ್ಟನ ಕಾರ್ಯಗಳು ಯಾವುದರ ಮಧ್ಯದಲ್ಲಿ ಹೋದರೂ ಅವುಗಳು ನಿನ್ನನ್ನು ದಹಿಸಕ್ಕಾಗುವುದಿಲ್ಲ. ಯಾಕೆಂದರೆ ಪುನರುತ್ಥಾನದ ಶಕ್ತಿ ನಿಮ್ಮ ಒಳಗಡೆ ವಾಸವಾಗಿದೆ. ಹಲ್ಲೆಲೂಯಾ. ಪ್ರೇರೆ, ದಾನಿಯೇಲನು ಬರೆದಂಥ ಪುಸ್ತಕ 11ನೇ ಅಧ್ಯಾಯ 32. ಎಲ್ಲರೂ ಬೈಬಲ್ ತೆಗಿರಿ, ಎಲ್ಲರೂ ಬೈಬಲ್ ತೆಗೆದು ಕಣ್ ತೆರೆದು ನೋಡ್ರಿ, ಓದ್ರಿ, ಬೈಬಲ್ ಓದ್ರಿ. ಪ್ರೈಸ್ ಅಲ್ಲ. 11ನೇ ಅಧ್ಯಾಯ 32 ತೆಗೆದುಕೊಳ್ಳೋಣ. ಸುಮ್ಮನೆ ಕೇಳೋರಾಗಿರಬೇಡ್ರಿ. ಈ ವಾಕ್ಯಗಳನ್ನು ಪ್ರವಾದನೆ ವಾಕ್ಯವಾಗಿ ನಂಬ್ರಿ, ಸ್ವೀಕರಿಸ್ಕೊಳ್ರಿ. ನಿಬಂಧನ ದ್ರೋಹಿಗಳು ಅವನ ನಯ ನುಡಿಗಳಿಂದ ಕೆಟ್ಟು ಹೋಗುವರು. ನಮ್ಮ ದೇವರನ್ನು ತಮ್ಮ ದೇವರನ್ನು ಅರಿತವರೋ ದೃಢಚಿತ್ತರಾಗಿ ಕೃತಾರ್ಥರಾಗುವರು. ಆಮೇನ್. ಕರಗಳ ತಟ್ಟಿ ದೇವರು ಸ್ತೋತ್ರ ಮಾಡೋಣವಾ. ಇನ್ನು ಜೋರಾಗಿ ಎಲ್ಲರೂ ಸರಿ ಕರ ಚಾಳೋಣ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ದಾನಿಯೇಲನು ಬರೆದ ಪುಸ್ತಕದಲ್ಲಿ ನೋಡ್ತೇವೆ. ಎಲ್ಲರೂ ಹೇಳ್ರಿ ನನ್ನ ಜೊತೆ ಸೇರಿ, ತಮ್ಮ ದೇವರನ್ನು. ಶಬ್ದ ಸಾಲ್ತಿಲ್ಲ. ತಮ್ಮ ದೇವರನ್ನು. ಶಬ್ದ ಸರಿ ಇಲ್ಲ. ಪೇಷಂಟ್ ನೀವಾಗಿದ್ರ, ನಾನಾಗಿದ್ನ? ಹಾರ್ಟ್ ಅಟ್ಯಾಕ್ ನಿಮಗೆ ಬಂದಿತ್ತ, ನನಗೆ ಬಂದಿತ್ತ? ನೀವು ಹೇಳೋದು ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಬಂದವ್ರ ಥರ ನೀವು ಹೇಳ್ತಾ ಇದ್ದೀರಿ. ನಾನು ಹೇಳೋದು ನೋಡಿದ್ರೆ ಹೆಂಗಿದೆ, ನನಗೇನು ಆಗಿಲ್ಲ ಥರ ನಾನು ಹೇಳ್ತಾ ಇದ್ದೀನಿ. ಚೆನ್ನಾಗಿ ಗಟ್ಟಿಯಾಗಿ ಹೇಳೋಣ, ತಮ್ಮ ದೇವರನ್ನು. ಎಲ್ಲರೂ ಹೇಳೋಣ, ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. ಏನರ್ಥ ಆಯ್ತು? ಎಲ್ಲರೂ ಕೂಗಿದ ಮಾತಾ ನಿಮಗೆ ಅರ್ಥ ಆಯ್ತಾ? ಏನಾದ್ರು ಅರ್ಥ ಆಯ್ತಾರ? ಇಲ್ಲಿ ಬೈಬಲ್ ಹೇಳ್ತದೆ, ತಮ್ಮ ದೇವರು. ಈ ದೇವರು ಯಾರ ದೇವರು? ನಿನ್ನ ದೇವರ? ಪಾಸ್ಟರ್ ದೇವರ? ಕ್ರಿಶ್ಚಿಯನ್ ದೇವರ? ನಿನ್ನ ದೇವರ? ನನ್ನ ದೇವರು. ಯಾರು ತಮ್ಮ ದೇವರು? ನಿಮ್ಮ ದೇವರು ಯಾರು? ನಿಮ್ಮ ದೇವರು? ಜೋರಾಗಿ, ಯಾರು ನಿಮ್ಮ ದೇವರು? ಯೇಸು ನಿಮಗೇನಾಗಿದ್ದಾನೆ? ತಂದೆಯಾಗಿದ್ದಾನೆ. ಲೋಕದವರಿಗೆ ದೇವರು, ನಮಗೆ ಆತೇನಾಗಿದ್ದಾನೆ? ತಂದೆಯಾದ ದೇವರು. ಎಲ್ಲರೂ ಹೇಳ್ರಿ, ಏನಾಗಿದ್ದಾನೆ? ನಿನಗೆ ಗೊತ್ತಾ ನಿಮ್ಮಪ್ಪ ದೇವರು ಅಂತೇಳಿ? ನಿಮಗೆ ಗೊತ್ತಾ ನಿಮ್ಮಪ್ಪ ದೇವರು ಏಸಪ್ಪ ನಿಮ್ಮ ದೇವರು ಅಂತ ಗೊತ್ತಾ? ಇವತ್ತು ಅನೇಕರು ಗೊತ್ತಿಲ್ಲ. ಏಸಪ್ಪ ದೇವರು ಅಂತ ಗೊತ್ತು, ಆದರೆ ಆ ದೇವರು ನಮ್ಮಪ್ಪ ಅಂತ ಅನೇಕರು ಗೊತ್ತಿಲ್ಲ. ಹಲ್ಲೆಲೂಯಾ. ಒಂದಿನ ನನಗೆ ಅವಶ್ಯಕತೆ ಇತ್ತು. ಆಗ ನನ್ನ ಪ್ರಾರ್ಥನೆ ಇಲ್ಲ, ನಾನು ಸುಮ್ಮನೆ ನನಗೆ ಹಾಗೆ ಯೋಚನೆಯಲ್ಲಿ ಕೂತ್ಕೊಂಡಿದ್ದಿರ್ಬೇಕಾದ್ರೆ ನನ್ನ ಕಿವಿಲಿ ಯೇಸು ಸ್ವಾಮಿ ಬಂದು ಹೇಳ್ತಾ ಇದ್ದಾರೆ, ಮಗನೇ, ನಿಮ್ಮಪ್ಪ ಐಶ್ವರ್ಯವುಳ್ಳ ದೇವರು, ನಿಮ್ಮಪ್ಪ ಐಶ್ವರ್ಯವುಳ್ಳವನು. ಹಲ್ಲೆಲೂಯಾ. ನನಗೆ ಹಣದ ಅಗತ್ಯ ಇತ್ತು. ಆಗ ದೇವರು ಹೇಳ್ತಾನೆ, ಯೋಚನೆ ಮಾಡಬೇಡ. ನನ್ನ ಕಿವಿಲಿ ಬಂದು ದೇವರು ಹೇಳ್ತಾ ಇದ್ದಾರೆ, ನಿಮ್ಮಪ್ಪ ಐಶ್ವರ್ಯವುಳ್ಳವನು. ಅದನ್ನು ಕೇಳಿದಾಗ ಒಂದು ಧೈರ್ಯ, ಅದನ್ನು ಕೇಳಿದಾಗ ಒಂದು ನಂಬಿಕೆ. ನನಗೆ ಅಗತ್ಯಗಳಿಗೆಲ್ಲ ನನ್ನ ದೇವರು ಏನಾಗಿದ್ದಾನೆ? ಐಶ್ವರ್ಯವುಳ್ಳನ. ನಮ್ಮಪ್ಪ ಯಾರು? ಆರೋಗ್ಯದಾಯಕನು. ನಮ್ಮಪ್ಪ ಯಾರು? ಆತನು ಯೆಹೋವ ನಿಸಿ, ಜಯ ಆತನು ಹೊಂದಿಕೊಟ್ಟವನಾಗಿದ್ದಾನೆ. ಹೀಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ನಮ್ಮಪ್ಪ ಯೆಹೋವ ಈರೆ, ನಮ್ಮಪ್ಪ ಆತನು ಐಶ್ವರ್ಯವುಳ್ಳವನು. ನಮ್ಮಪ್ಪ ಯಾರಂದ್ರೆ ಆತನು ಆರೋಗ್ಯದಾಯಕನು. ನಮ್ಮಪ್ಪ ಯೆಹೋವ ನಿಸಿ ಎಂಬುದಾಗಿ ಚೆನ್ನಾಗಿ ನೀವು ಅರಿತುಕೊಳ್ಳಬೇಕು. ಅದಕ್ಕೆ ಬೈಬಲ್ ಹೇಳ್ತಾರೆ, ತಮ್ಮ ದೇವರನ್ನು ಅರಿತವರು ನಂಬಿದವರಲ್ಲ. ಇವತ್ತು ನಂಬಿಕೆ ಸಾಧಾರಣವಾದದ್ದು, ಅರಿತಿರುವುದು ಬಹಳ ಮುಖ್ಯವಾದದ್ದು. ಪ್ರೇರೆ, ಇವತ್ತು ದೇವರನ್ನ ನಂಬಿಕೆ ಇಡುವುದು ಸಾಕು. ಇನ್ನು ಮೇಲೆ ದೇವರನ್ನ ಅರಿಯಿರಿ. ದೇವರನ್ನ ಅರಿಯುವಾಗ ಆ ದೇವರು ಆತನು ಏನೆಲ್ಲ ಮಾಡುತ್ತಾನೆಂಬುದಾಗಿ ನೀವು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ದೇವರನ್ನ ಅರಿಯತಕ್ಕ ಅರಿವು ಅನ್ಯ ಜನರಿಗೆ ದೇವರು ಕೊಟ್ಟಿಲ್ಲ, ದೇವರು ತನ್ನ ಜನರಿಗೆ ಕೊಟ್ಟಿದ್ದಾನೆ. ನಾನು ಅನೇಕ ಸಾರಿ ಕಥೆಯನ್ನು ಹೇಳ್ತಿದ್ದೆ. ಒಬ್ಬನೊಬ್ಬ ಸರ್ಕಸ್ಸವನು ಒಂದು ಹಗ್ಗವನ್ನು ಒಂದು ದೊಡ್ಡ ಜಲಪಾತದಲ್ಲಿ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಒಂದು ದೊಡ್ಡ ಹಗ್ಗವನ್ನು ಕಟ್ಟಿ ಅದರ ಮೇಲೆ ಅವನು ನಡ್ಕೊಂಡು ಹೋಗ್ತಿದ್ದ. ಆ ಕಡೆಯಿಂದ ನಡ್ಕೊಂಡು ಬರ್ತಿದ್ದ ಒಂದು ಕಡ್ಡಿ ಹಿಡ್ಕೊಂಡು.
ಆಮೇಲೆ ಕಡ್ಡಿನ ಬಿಸಾಡ್ಬಿಟ್ಟು ಅವನು ಕೇಳ್ತಿದ್ದ, ಈಗ ಈ ಕಡ್ಡಿ ಸಪೋರ್ಟ್ ಇಲ್ದೇನೆ ನಾನು ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗ್ತೀನಿ ಎಂಬುದಾಗಿ ನಂಬ್ತೀರಾ? ಎಲ್ಲರೂ ಹೇಳಿದ್ರು, ಓ ನಂಬ್ತೀವಿ 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 ಎಂಬುದಾಗಿ. ಎಲ್ಲರೂ ಏನು ಮಾಡಿದ್ರು? ಕೈ ಚಪ್ಪಾಳೆ ತಟ್ಟಿದ್ರು. ಅವನು ಕೋಲ್ನ ಬಿಸಾಡ್ದ. ಆ ಕೋಲ್ ಸಪೋರ್ಟ್ ಇಲ್ದೇನೆ ದಾರದ ಮೇಲೆ ಹಾಗೇ ನಡ್ಕೊಂಡು ಆಚೆ ದಡಕ್ಕೆ ಹೊಡೆದ. ಎಲ್ಲರೂ ಶಿಲ್ಲಿ ಹೊಡೆದ್ರು, ಕೈ ಚಪ್ಪಾಳೆ ತಟ್ಟಿದ್ರು. ಆ ಕಡೆಯಿಂದ ಮತ್ತೆ ಆತನು ಈ ಕಡೆಗೆ ಬಂದ. ಆಮೇಲೆ ಅವನು ಒಂದು ವೀಲ್ ಚೇರ್ ತಗೊಂಡ, 3 ಚಕ್ರದ ವೀಲ್. ಆ 3 ಚಕ್ರ ವೀಲಲ್ಲಿ ಅವನು ಹೇಳ್ದ, ನಾನು ಈ ವೀಲ್ ಚಕ್ರ ಹಿಡ್ಕೊಂಡು ಈಚೆ ದಡದಿಂದ ಆಚೆ ದಡಕ್ಕೆ ಈ ಹಗ್ಗದ ಮೇಲೆ ನಾನು ಹೋಗ್ತೀನಿ, ನಂಬ್ತೀರಾ? ಎಲ್ಲರೂ ಹೇಳಿದ್ರು. ಏನು ಹೇಳಿದ್ರು? ನಂಬ್ತೀವಿ ನಂಬ್ತೀವಿ ಅಂತ ಜೋರ ಕೈ ಚಪ್ಪಾಳೆ ತಟ್ಟಿದ್ರು. ಅವನು ಅದೇ ಥರ ವೀಲ್ ಚೇರ್ ಹಿಡ್ಕೊಂಡು ಆ ಹಗ್ಗದ ಮೇಲೆ ಆಚೆಯಿಂದ ಈಚೆಗೆ ಆ ಹಗ್ಗದ ಮೇಲೆ ನಡ್ಕೊಂಡು ಬಂದ. ನಡ್ಕೊಂಡು ಬಂದು ತಿರುಗಿ ಆ ಕಡೆಗೆ ನಡ್ಕೊಂಡುದ. ಎಲ್ಲರೂ ಖುಷಿ, ಎಲ್ಲರೂ ಕೈ ಚಾಪಾಳೆ, ಎಲ್ಲರೂ ಜೋಬಾಗಿರೋ ದುಡ್ಡುಗಳನ್ನೆಲ್ಲ ಹಾಕ್ತಾ ಇದ್ರು. ಆಗ ಅವನು ಮತ್ತೊಂದು ಪ್ರಶ್ನೆ ಕೇಳ್ದ, ಈ ವೀಲ್ ಚೇರಲ್ಲಿ ನಾನು ಒಬ್ಬರನ್ನ ಕುಂಡ್ರಿಸ್ಕೊಂಡು ಆಚೆ ದಡಕ್ಕೆ ಹೋಗಿ ಈಚೆ ದಡಕ್ಕೆ ಬರ್ತೀನಿ ಎಂಬುದಾಗಿ ನಂಬ್ತೀರಾ ಅಂತ ಕೇಳ್ದ. ಅವಾಗ ಏನಂದ್ರು ಜನ? ಏನಂದ್ರು? ಈ ತರ ಮೌನವಾಗಿದ್ರ? ಹೇಳ್ರಿ, ಏನಂದಿರ್ಬೋದು? ಹೇಳ್ರಿ, ಮಾತಾಡ್ರಿ. ಆಗಲ್ಲ. ಏನಂದ್ರು? ನಿಮಗಿರ ಅದಕ್ಕೆ ನಿಮ್ಗೆ ನಂಬಿಕೆ ಇಷ್ಟೇ. ಅಲ್ಲಿರೋ ಜನ ಏನು ಹೇಳಿದ್ರು ಗೊತ್ತಾ? ಓ ಆಗತ್ತೆ 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 ಆಗತ್ತೆ. ಎಲ್ಲರೂ ಏನು ಮಾಡಿದ್ರು? ಏನಂತ ಹೇಳಿದ್ರು ಎಲ್ಲರೂ? ಏನಂತ ಏನಂತ ಹೆಂಗೆ? ವೀಲ್ ಚೇರಲ್ಲಿ ಒಬ್ಬರನ್ನ ಕುಂಡ್ರಿಸ್ಕೊಂಡು ಆಚೆ ಈಚೆಗೆ ಹೋಗಿ ಬರೋಕ್ಕಾಗುತ್ತೆ ಅಂತೇಳಿ ಎಲ್ಲರೂ ನಂಬಿದ್ರು. ಆಗ ಅವನು ಹೇಳ್ದ, ಹಾಗಾದ್ರೆ ಯಾರಾದರೂ ಒಬ್ರು ನಿಮ್ಮಿಂದ ಬನ್ರಿ ಮೇಲೆ. ಅದು ನೋಡಿದ್ರೆ 1000 ಅಡಿ ಮೇಲೆ ಐತೆ. ಅದು ಮೇಲಿಂದ ಕೆಳಗೆ ಬಿದ್ದರೆ ಪುಡಿ ಪುಡಿ ಏನು ಸಿಗಲ್ಲ ಅಂತ ಒಂದು ಜಲಪಾತದಲ್ಲಿ. ಈಗ ಹೇಳ್ದ, ನಂಬ್ತೀವಿ, ಕೈ ಚಪ್ಪಾಳೆ ತಟ್ಟದ್ರಲ್ಲ, ಒಬ್ರು ಯಾರಾದರೂ ಬನ್ರಿ ಅಂದ್ರೆ ಎಷ್ಟು ಜನ ಹೋಗಿರ್ಬೋದು ನಿಮ್ಗೆ ಗೊತ್ತಾ? ಯಾಕಂದ್ರೆ ನಿಮ್ಮ ನಂಬಿಕೆ ಅಷ್ಟು ಭಯ. ಒಬ್ರು ಹೋಗ್ಲಿಲ್ಲ. ಏನ್ ಮಾಡಲಿಲ್ಲ? ಒಬ್ರು ಹೋಗ್ಲಿಲ್ಲ. ಅವನು ಕರ್ದ ಒಬ್ರು ಹೋಗ್ಲಿಲ್ಲ. ಆದ್ರೆ ಒಬ್ಬ ಸಣ್ಣ ಹುಡುಗ ಅವರ ಮಧ್ಯದಲ್ಲಿ ಹತ್ತಿ ಹೋಗಿ ವೀಲ್ ಚೇರ್ ಕುತ್ಕೊಬಿಟ್ಟ. ವೀಲ್ ಚೇರ್ ಕುತ್ಕೊಂಡು, ಹ್ಞೂ ಸಾರ್ ಹೋಗ್ರಿ ಅಂದ. ಅವನು ವೀಲ್ ಚೇರ್ ಕುಂಡ್ರಿಸ್ಕೊಂಡು ಆಚೆ ದಡದಿಂದ ಮೆತ್ತಿಗೆ ಮೆತ್ತಿಗೆ ಅಳ್ಳಾಡ್ಸ್ಕೊಂಡು ಎಲ್ಲರೂ ಎದೆ ಬಾಯಿ ನಿಂತೋಗಿ, ಎದೆ ಡಗಡಗದ ಹೊಡೆಯೋದೆಲ್ಲ ನಿಂತು ಸ್ಲೋ ಆಗಿ, ನಾಲಿಗೆಲ್ಲ ಒಣಗೋಗಿ ಹಂಗೇ ನೋಡ್ತಾ ಆಚೆ ಕರ್ಗಡೆ ಬಂದ್ಬಿಟ್ಟ. ಜನರೆಲ್ಲ ಚಪ್ಪಾಳೆ ಹೊಡೆದ್ರು, ಜನರೆಲ್ಲ ಕೈ ಚಪ್ಪಾಳೆ ಹೊಡೆದ್ರು. ಈಗ ಹೇಳ್ದ, ಈಗಲಾದರೂ ನಂಬ್ತೀರಾ? ಯಾರಾದರೂ ಬರ್ತೀರಾ? ಈ ಹುಡುಗನ ಬದಲಾಗಿ ಇನ್ನೊಬ್ರು ಯಾರಾದ್ರೂ ಬರ್ತೀರಂದ್ರೆ ಒಬ್ರು ಏನ್ ಮಾಡಲಿಲ್ಲ, ಹೋಗ್ಲಿಲ್ಲ. ಮತ್ತೆ ಅದೇ ಹುಡುಗ ಆಚೆ ದಡಕ್ಕೆ ಹೋದ. ಆಗ ಅಲ್ಲೆಲ್ಲ ಕೇಳು, ಎಂಥ ಹುಡುಗರಿ ಇವನೇ ಹುಡುಗರಿ, ಎಷ್ಟು ನಂಬಿಕೆ ರೀ, ಏನಲ್ಲ. ಆಗ ಅಲ್ಲಿದ್ದಂತ ಅವನು ಹೇಳ್ದ, ಈತನು ಯಾರು ಗೊತ್ತಾ? ಈತನು ನನ್ನ ಮಗನು. ಅವನಿಗೆ ಅಪ್ಪನ ಮೇಲೆ ನಂಬಿಕೆ ಮಾತ್ರ ಅಲ್ಲ, ಅವ್ರ ಅಪ್ಪನ ಬಗ್ಗೆ ಅವನಿಗೆ ಗೊತ್ತಿತ್ತು. ನಮ್ಮಪ್ಪ ನನ್ನನ್ನು ಬಿಳಿಸಲ್ಲ, ನಮ್ಮಪ್ಪ ಈಚೆ ದಡದಿಂದ ಆಚೆ ದಡಕ್ಕೆ, ಆಚೆ ದಡದಿಂದ ಈಚೆ ದಡಕ್ಕೆ ಕರ್ಕೊಂಡು ಬರ್ತಾನೆ ಎಂಬುದಾಗಿ ಅವರ ಮಗನಿಗೆ ಗೊತ್ತಿತ್ತು. ಅರಿತವನಾಗಿದ್ದ. ಎಲ್ಲರಿಗೂ ನಂಬಿಕೆ ಇತ್ತು. ಆ ನಂಬಿಕೆ ಅವರನ್ನ ಆಚೆ ದಡದಿಂದ ಈಚೆ ದಡಕ್ಕೆ ಹೋಗಕ್ಕಾಗಲಿಲ್ಲ. ಆದರೆ ಅವರ ಮಗನೇ ಅರಿತಿದ್ದ, ನಮ್ಮಪ್ಪ ಎಂಥವನೆಂಬುದಾಗಿ. ನಮ್ಮಪ್ಪ ಬಿಳಿಸಲ್ಲ, ನಮ್ಮಪ್ಪ ಕೈ ಬಿಡಲ್ಲ, ನಮ್ಮಪ್ಪ ಕರೆಕ್ಟಾಗಿ ಕರ್ಕೊಂಡು ಬರ್ತಾನೆ ಎಂಬುದಾಗಿ ಅರಿತವನಾಗಿದ್ದ. ಹಲೋ ವಿಶ್ವಾಸಿಗಳೇ, ಇವತ್ತು ಹೇಳೋ ವಾಕ್ಯ ಸ್ವಲ್ಪ ಯೇಸುವಿನ ನಾಮದಲ್ಲಿ ನಿಮ್ಮ ಮನನೇತ್ರಗಳು ತೆರಳಿ. ನಂಬಿಕೆ ಕೆಲವು ಸಮಯದಲ್ಲಿ ನಿಮ್ಮನ್ನು ಕಾಪಾಡಲ್ಲ. ನಂಬಿಕೆ ನಿಮ್ಮನ್ನ ಒಂದು ಸೇಮದಲ್ಲಿ ರಕ್ಷಿಸಕ್ಕಾಗಲ್ಲ. ಆದರೆ ಯಾರು ತಮ್ಮ ದೇವರನ್ನು ಅರಿತವರಾಗಿರ್ತಾರೋ, ಇವ್ರು ಯಾರು ಗೊತ್ತಾ? LKG UKG ಅಲ್ಲ, ಇವರೆಲ್ಲ ಹೈಯರ್ ವರ್ಷನ್,
ಮೇಲಾದಂಥವರು, PhD ಮಾಡಿದಂಥವ್ರು ಯಾರು? ದೇವರನ್ನ ಅರಿವು. ಅದಕ್ಕೆ ಪೌಲನು ಹೇಳ್ತಾನೆ, ಕ್ರಿಸ್ತೇಸುವನ್ನು ಅರಿಯತಕ್ಕ ಅರಿವಿಗಾಗಿ ನಾನು ಮಾಡ್ತಾ ಇದ್ದೀನಿ, ಲಾಭವಾದದ್ದು ನಷ್ಟವೆಂದು ಎಣಿಸುತ್ತೇನೆ. ಭಾನುವಾರ ಬಂದು ವಾಕ್ಯ ಕೇಳದಂಗೆ ಕೇಳಿಬಿಟ್ಟು ಅರ್ಥ ಆಗ್ಲಿಲ್ಲೋ ಅರ್ಥ ಆಯಿತೋ ಹಾಗೆ ಎದ್ದು ಹೋಗೋದ್ರಿಂದ ನಿಮಗೆ ಅರಿವು ಬರಲ್ಲ. ಅರಿವು ಹೇಗೆ ಬರುತ್ತಂದ್ರೆ, ಹೆಚ್ಚಾಗಿ ಹೆಚ್ಚಾಗಿ ದೇವರ ವಾಕ್ಯಗಳನ್ನು ಕೇಳುತ್ತಾ 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 ನಂಬಿಕೆ ಬರುತ್ತೆ. ನಂಬಿಕೆ ಬಂದು 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 ಏನಾಗುತ್ತೆ? ಅರಿವು ಬರುತ್ತೆ. ಸ್ಕೂಲ್ಗೆ ಹೋಗಿದ್ರಿಂದ ಅರಿವು ಬರಲ್ಲ, ಹೋಗ್ತಾ 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 ಇದರಿಂದ ಅರಿವು ಬರುತ್ತೆ. ಚರ್ಚಿಗೆ ಬರೋದ್ರಿಂದ ಅರಿವು ಬರಲ್ಲ, ನಂಬಿಕೆ ಬರ್ಬೋದು, ನಂಬಿಕೆಯಿಂದ ನೀವು ಬರ್ತಾ ಇರ್ಬೋದು, ನಂಬಿಕೆ ಮಾತ್ರ ನಿಮ್ಮನ್ನ ರಕ್ಷಿಸಕ್ಕಾಗೋದಿಲ್ಲ. ಒಬ್ಬನೇ ಸತ್ಯ ದೇವರನ್ನು, ಆತನನ್ನು ಕಳಿಸಿಕೊಟ್ಟಂತನನ್ನು ಅರಿಯುವುದೇ, ತಿಳಿಯುವುದೇ ನಿತ್ಯ ಜೀವ. ಹಲ್ಲೆಲೂಯಾ. ಪರಲೋಕಕ್ಕೆ ಹೋಗ್ತೀವಿ ಅಂತಲ್ಲ ನಂಬೋದು, ಪರಲೋಕ ನನ್ನಲ್ಲಿದೆ ಎಂಬುದು ತಿಳುಕೊಳ್ಳುವುದೇ ನಿತ್ಯ ಜೀವ. ಎಲ್ಲರೂ ಹೇಳಿದ್ರೆ ಒಂದಿನ ಪರಲೋಕಕ್ಕೆ ಹೋಗ್ತೀವಿ, ಒಂದಿನ ಪರಲೋಕಕ್ಕೆ ಹೋಗ್ತೀವಿ, ಒಂದಿನ ನಿತ್ಯ ಜೀವಕ್ಕೆ ಹೋಗ್ತೀವಿ. ಅದು ನಂಬಿಕೆ. ಆದರೆ ನಂಬಿಕೆ ಅಲ್ಲ ಅದು ಪ್ರೇರೆ. ಇವತ್ತು ಬೇಕಾಗಿರೋದು ನಿತ್ಯ ಜೀವ. ಪರಲೋಕವು ನನ್ನೊಳಗಡೆ ಇದೆ. ಯಾಕೆಂದ್ರೆ ಬೈಬಲ್ ಇದೆ, ದೇವರ ರಾಜ್ಯ ನಿಮ್ಮಲ್ಲಿದೆ. ನಿತ್ಯ ಜೀವವನ್ನು ಯಾರ್ಯಾರು ಆತನ ಮೇಲೆ ನಂಬಿಕೆ ಇಡ್ತಾರೋ ಅವರೆಲ್ಲರೂ ನಿತ್ಯ ಜೀವವನ್ನ ಹೊಂದಿದ್ದಾರೆ. ನಿತ್ಯ ಜೀವ ಹೋಗೋದಲ್ಲ, ನಿತ್ಯ ಜೀವ ಒಳಗಡೆ ಇರುವುದು ಅರಿಯುವುದು. ದೇವರ ಅದ್ಭುತ ಮಾಡ್ತಾರೆ ಎಂಬುದಾಗಿ ನಂಬದಲ್ಲ, ದೇವರ ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತಿ ಎಂಬುದಾಗಿ ಅರಿಯತಕ್ಕ ಅರಿವಿರಬೇಕು. ಅದಕ್ಕೆ ಇಲ್ಲಿ ದಾನಿಯೇಲನು ಬರೆದ ಪುಸ್ತಕ ನೋಡ್ತೇವೆ, ತಮ್ಮ ದೇವರನ್ನು ಅರಿತವರು ಹೇಗಿರ್ತಾರೆ? ದೃಢಚಿತ್ತರಾಗಿರುತ್ತಾರೆ. ಕದಲಲ್ಲ, ಭಯಪಡಲ್ಲ, ಕಣ್ಣೀರಾಕಲ್ಲ, ಗೋಳಾಡಲ್ಲ. ಅಯ್ಯೋ ಅಪ್ಪ ಎಲ್ಲಿದ್ಯಪ್ಪ, ಯಾಕಪ್ಪ ನನಗೆ ಕಷ್ಟ, ಯಾಕೆ ನನಗೆ ದೇವರ ಕೈ ಬಿಟ್ಟೆ, ಅಯ್ಯೋ ನೀನು ನಂಬಿದ್ನಲ್ಲ, ಪ್ರಾರ್ಥನೆ ಮಾಡೋದಲ್ಲ, ನನಗೆ ಯಾಕಪ್ಪ ಹಾರ್ಟ್ ಅಟ್ಯಾಕ್ ಬಂತು, ನನಗೆ ಯಾಕಪ್ಪ ಶುಗರ್ ಬಂತು, BP ಬಂತು, ಅಯ್ಯೋ ಡಾಕ್ಟ್ರು ಹಂಗೆ ಹೇಳ್ಬಿಟ್ಟಿದಾರಂತೆ, ಕ್ಯಾನ್ಸರ್ ಬಂದ್ಬಿಟ್ಟಿದೆಯಂತೆ, ಅಯ್ಯೋ 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 ದೇವರಂತೇಳಿ ನಂಬಿಕೆ ಇಡೋನು ಬಾಯಿ ಬಡ್ಕೊಳ್ತಾನೆ. ಅರಿತವನು ದೃಢಚಿತ್ತನಾಗಿರ್ತಾನೆ. ಹಲ್ಲೆಲೂಯಾ. 31 ಕ್ರಿಸ್ತನಲ್ಲಿ ನನ್ನ ಗುರುತು ಏನೆಂಬುದಾಗಿ ಹೇಳಿದ್ದನ್ನ ಅರಿತುಕೊಳ್ಳುವಲಿಕ್ಕೆ ದೇವರು ಸಹಾಯ ಮಾಡಿದ್ರು. ಸಮಸ್ಯೆಗಳು, ಹೋರಾಟಗಳು ಬಂದಾಗ, ಅಗತ್ಯಗಳು, ಅವಶ್ಯಕತೆಗಳು ಬಂದಾಗ ದೇವರು ಯಾರೆಂಬುದಾಗಿ ನಾನು ಅರಿಲಿಕ್ಕೆ ದೇವರು ಸಹಾಯ ಮಾಡಿದ್ರು. ಪ್ರೈಸ್ ಅಲ್ಲ. ನಾನು ದೃಢಚಿತ್ತನಾಗಿರ್ಲಿಕ್ಕೆ ದೇವರು ಸಹಾಯ ಮಾಡಿ, ದೇವರ ವಾಕ್ಯ ನೋಡ್ತೇವೆ, ಅವ್ರು ಏನಾಗ್ತಾರಂತೆ? ಕೃತಜ್ಞರಾಗುವರು. ಏನಾಗ್ತಾರೆ? ಜಯಶಾಲಿಗಳಾಗ್ತಾರೆ, ಯಶಸ್ವಿ ಆಗ್ತಾರೆ, ಸಕ್ಸಸ್ ಅನ್ನ ಕಾಣ್ತಾರೆ. ಪ್ರೇರೆ, ಇವತ್ತು ಮರಣದಿಂದ ಜೀವಕ್ಕೆ ಪಾರಾಗಿರುವುದು ಒಂದೇ ಒಂದು ಯಶಸ್ವಿ ಹೇಗೆ ಉಂಟಾಯ್ತಂದ್ರೆ, ನನ್ನ ದೇವರು ನನಗೆ ಯಾರಂತ ಗೊತ್ತು, ನನ್ನ ವಿಮೋಚಕನು ಸತ್ತ ಇಲ್ಲ, ನನ್ನ ವಿಮೋಚಕನು ಬದುಕಿದ್ದಾನೆ ಅಂತ ಗೊತ್ತು, ನನ್ನ ದೇವರು ಇರುವಾತನು ಇರುವಾಗೆ ಇದ್ದಾನೆ ಎಂಬುದಾಗಿ ನನಗೆ ಗೊತ್ತು. ನಾನು ಅರಿತವನಾಗಿದ್ದೇನೆ, ನಾನು ತಿಳಿದವನಾಗಿದ್ದೇನೆ, ನನ್ನ ದೇವರನ್ನು ನಾನು ಬಲ್ಲವನಾಗಿದ್ದೇನೆ. ಆತನು ನನ್ನನ್ನು ಇಂಥ ಮರಣದ ಅವಸ್ಥೆಯಲ್ಲಿ ಬಿಡುವವನಲ್ಲ. ಹಲ್ಲೆಲೂಯಾ. ನನ್ನ ಆಯುಸ್ಸು ಇಲ್ಲೇ ಇಲ್ಲ, ನನ್ನ ಆಯುಸ್ಸು ಇನ್ನೂ ಇದೆ. ಆಮೇನ್. ಎರಡನೇದಾಗಿ ಭರವಸೆ ಏನು ಗೊತ್ತಾ? ನಾನು ಈ ಲೋಕದಲ್ಲಿ ಇದ್ದರೆ ನಿಮಗಾಗಿ ಸೇವೆ ಮಾಡ್ತೀನಿ, ಯೇಸುಗಾಗಿ ಸೇವೆ ಮಾಡ್ತೀನಿ. ಎರಡನೇದಾಗಿ, ನಾನು ಈ ಲೋಕದಲ್ಲಿ ಇಲ್ಲ ಅಂದರೆ ಅದು ನನಗೆ ಲಾಭವಾಗಿರುತ್ತದೆ. ಮರಣ ನನಗೆ ನಷ್ಟ ಅಲ್ಲ, ಮರಣ ನನಗೆ ಕಣ್ಣೀರಲ್ಲ. ಮರಣ, ಅಯ್ಯೋ ನನ್ನ ಹೆಂಡತಿ ಮಕ್ಕಳನ್ನ ಯಾರು ನೋಡ್ತಾರೆ ಎಂಬುದಾಗಿ ಮರಣ ನನಗೆ ಭಯವನ್ನು ಕೊಂಡು ಬರಕ್ಕಾಗಲ್ಲ. ಮರಣ ನನಗೆ ಲಾಭ, ಮರಣ ನನಗೆ ಜಯವಾಗಿದೆ. ಯಾಕೆಂದ್ರೆ ನನ್ನ ನಿತ್ಯತ್ವದಲ್ಲಿ ಯೇಸುವಿನ ಮಡಿಲಲ್ಲಿ ಆತನೊಂದಿಗೆ ಸದಾಕಾಲ ಜೀವಿಸುವನಾಗಿದ್ದೇನೆ. ಒಂದು ಈ ಲೋಕದಲ್ಲಿ ಇದ್ರೆ ಈ ತರ ಬಡ್ಕೊಂಡು ನನ್ನ ಆಸೆ ಈ ತರ ಬಡ್ಕಂಡೇ ಸಾಯ್ಬೇಕೆಂಬುದಾಗಿ. ಹಲ್ಲೆಲೂಯಾ. ಇಲ್ಲ ಅಂದ್ರೆ ನಾನು ಕರ್ತನೊಂದಿಗೆ ಇರಬೇಕೆಂಬುದೇ ಆಸೆ. ಅನೇಕರು ಹೇಳ್ತಾರೆ, ಪಾಸ್ಟರ್ ಪ್ರಸಂಗ ಮಾಡ್ಕೊಡುದು, ಮೆತ್ತಗೆ ಮಾತಾಡ್ರಿ, ಸ್ಲೋವಾಗಿ ಮಾತಾಡ್ರಿ.
ಕೂತ್ಕೊಂಡು ಮಾತಾಡ್ರಿ, 10 ನಿಮಿಷ ಮಾತಾಡ್ರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 10 ನಿಮಿಷ ಮಾತಾಡಿ ಸತ್ತು ಬಳ್ಳಾರಿ ಸಮಾಧಿಯಲ್ಲಿ ಊತಾಕಕ್ಕಿಂತ ಪ್ರಸಂಗ ಮಾಡಿ ಜೀವ ಬಿಟ್ರೆ ಮಹಿಮೆಯೊಂದಿಗೆ, ಸಾಕ್ಷಿಯೊಂದಿಗೆ, ನಮ್ಮ ಪಾಸ್ಟ್ರು ಹಾರ್ಟ್ ಅಟ್ಯಾಕ್ ಅಲ್ಲಿ ಸಾಯಲಿಲ್ಲ, ಆಕ್ಸಿಡೆಂಟ್ ಅಲ್ಲಿ ಸಾಯಲಿಲ್ಲ, ನಮ್ಮ ಪಾಸ್ಟ್ರು ಪ್ರಸಂಗ ಮಾಡುವಾಗಿ ಸತ್ತ. ಆಗಲೂ ಪ್ರಸಂಗ ಮಾಡುವಾಗಲೂ ಸಾಯಲ್ಲ. ಒಂದು ವೇಳೆ ಆ ಥರ ಸತ್ರೆ ಅದು ನನಗೆ ಬಹುಮಾನ, ಕಿರೀಟ ಇದ್ದಂಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ತು ಅಥವಾ ಆಕ್ಸಿಡೆಂಟ್ ಅಲ್ಲಿ ಸಾಯೋದಕ್ಕಿಂತ ಹೀಗೆ ಸಾಯೋದು ಒಳ್ಳೆಯದು. ಆದರೆ ನನಗೂ ಆ ಥರ ಮರಣವನ್ನು ದೇವರು ಕೊಡಲ್ಲ, ಒಳ್ಳೆ ಮರಣವನ್ನೇ ದೇವರು ಕೊಡುವನಾಗಿ ಕಾಣಲ್ಪಡೋನಾಗಿ. ಅದಕ್ಕೆ ಇವತ್ತು ನಿನ್ನ ದೇವರು ಯಾರಂತ ನಿನಗೆ ಗೊತ್ತಾ? ನಿಮ್ಮ ದೇವರ ಸಾಮರ್ಥ್ಯ ಏನಂತ ಗೊತ್ತಾ? ನಿಮ್ಮ ದೇವರ ಪ್ರೀತಿ, ಕನಿಕರ, ದಯೆ ಏನಂತ ನಿಮಗೆ ಗೊತ್ತಾ? ಏನು ಗೊತ್ತಿದೆ? ಆತನ ಪ್ರೀತಿಯ ಆಳ, ಉದ್ದ, ಅಗಲವನ್ನ ಅರಿಲಿಕ್ಕಾಗಿ ಪೌಲನು ಪ್ರಾರ್ಥನೆ ಮಾಡ್ತಾನೆ. ಆತನ ಪ್ರೀತಿ ಆಳ ಅಗಲವನ್ನ ಪ್ರಿಯರೇ ನಾವು ಅರಿಯಲಿಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಇವತ್ತು ನಂಬಿಕೆಯಿಂದ ಬಂದಿದ್ದೀರಿ, ಸ್ತೋತ್ರ. ಆದರೆ ನಂಬಿಕೆ ಇದ್ರೆ ಮಾತ್ರ ಸಾಲದು. ಆ ಮಗನಿಗೆ ನಮ್ಮಪ್ಪ ಈ ಕಡೆ ಆಚೆಗೆ ಕರ್ಕೊಂಡು ಹೋಗ್ತಾನೆ ಅನ್ನೋ ನಂಬಿಕೆನೂ ಇತ್ತು. ಅವನು ಯಾರಂತ ನಮ್ಮ ಅಪ್ಪನ ಬಗ್ಗೆ ಅವನಿಗೆ ಗೊತ್ತಿತ್ತು. ಇವತ್ತು ನಿಮ್ಮಪ್ಪ ಯಾರಂತ ಗೊತ್ತಾ? ಇವತ್ತು ನಿಮ್ಮ ರಕ್ಷಕನು ಯಾರಂತ ಗೊತ್ತಾ? ಇವತ್ತು ನಿಮ್ಮ ವಿಮೋಚಕನು ಯಾರಂತ ಗೊತ್ತಾ? ಯೋಬ ಹೇಳ್ತಾನೆ, ನನ್ನ ವಿಮೋಚಕನನ್ನು ನಾನು ಬಲ್ಲೆನು, ನನ್ನನ್ನು ಕೊಂದು ಹಾಕಿದ್ರು ನನ್ನ ವಿಮೋಚಕನು ಯಾರಂತ ನಾನು ಅರಿತವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ನಿಮ್ಮ ಬಳಿಯಲ್ಲಿ ನಿಂತು ಮಾತಾಡಲಿಕ್ಕೆ ಒಂದೇ ಒಂದು ಗೊತ್ತೇನು ಗೊತ್ತಾ? ನನ್ನ ವಿಮೋಚಕನು ಯಾರು. ಇಂಥ 100 ಹಾರ್ಟ್ ಅಟ್ಯಾಕ್ ಬಂದರು ನನ್ನ ವಿಮೋಚಕನು ಯಾರಂತ ನನಗೆ ಗೊತ್ತು, ನನ್ನ ರಕ್ಷಕನು ಯಾರಂತ ಗೊತ್ತು, ನಮ್ಮಪ್ಪ ನನಗೆ ಯಾರಂತ ಗೊತ್ತು, ನನ್ನ ಆರೋಗ್ಯದಾಯಕನು ಯಾರಂತ ಗೊತ್ತು, ನಾನು ಸೇವಿಸುವ ದೇವರು ಯಾರಂತ ಗೊತ್ತು. ನಾನು ಅರಿತವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತನ ಅರಿತಕ್ಕ ಅರಿವೇ ನನ್ನನ್ನು ಬಿಡಿಸುವಂಥದ್ದಾಗಿ ಕಾಣಲ್ಪಡುವಂಥದ್ದಾಗಿದೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು 1 ಕೊರಿಂಥದವರಿಗೆ 15ನೇ ಅಧ್ಯಾಯ 55ನೇ ವಚನವನ್ನು ಓದಿಕೊಳ್ಳೋಣ. 1 ಕೊರಿಂಥ 15:55. 1 ಕೊರಿಂಥ 15:55. ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ಸಾಕು, ಇಲ್ಲಿ ನೋಡುತ್ತೇವೆ ಪೌಲನು ಹೇಳ್ತಾನೆ, ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ಹಲ್ಲೆಲೂಯಾ. ಪ್ರಿಯರೇ, ಮನುಷ್ಯನಿಗೆ ಕಡೆಯ ಶತ್ರು ಮರಣ. ಇವತ್ತು ಮರಣವು ಪ್ರಿಯರೇ, ಮರಣದ ಮೇಲೆ ದೇವರು ನಿನಗೆ ಜಯಶಾಲಿಯಾಗಿಟ್ಟಿದ್ದಾನೆ. ಮರಣವನ್ನು ನೋಡಿ ಅಳಬೇಡ್ರಿ, ಭಯಪಡಬೇಡ್ರಿ. ಮರಣ ನಿಮ್ಮನ್ನು ನೋಡಿದ್ರೆ ಹೆದರಬೇಕು, ಮರಣಕ್ಕೆ ಭಯವನ್ನು ಕೊಂಡು ಬರಬೇಕು. ಹಾರ್ಟ್ ಅಟ್ಯಾಕಿಗೆ ಅದಕ್ಕೆ ಹಾರ್ಟ್ ಅಟ್ಯಾಕ್ ತರಬೇಕು, ಕ್ಯಾನ್ಸರ್ಗೆ ಕೊಂಡು ಬರಬೇಕು. ನಿಮ್ಮ ರೋಗಕ್ಕೆ ನೀವು ರೋಗ ತರುವಂಥ ಅಧಿಕಾರ, ಸಾಮರ್ಥ್ಯ, ಶಕ್ತಿ, ಪ್ರಭಾವವು, ಮಹಿಮೆಯು ನಿಮ್ಮ ಹೃದಯದೊಳಗೆ ವಾಸವಾಗಿದೆ. ಈ ನಿಕ್ಷೇಪ, ಈ ಮಹಿಮೆ ನಿಮ್ಮ ಮಣ್ಣಿನ ಘಟಕದಲ್ಲಿ ದೇವರು ಇಟ್ಟಿದ್ದಾನೆ. ನಿಮ್ಮ ಒಳಗಡೆ ಏನು ವಾಸವಾಗಿದೆ? ನಿಕ್ಷೇಪ, ಮಹಿಮೆ ವಾಸವಾಗಿದೆ. ಇವತ್ತು ದೇವರ ಆತ್ಮನ ವಾಸ ಮಾಡುವ ಸ್ಥಳ ಅಥವಾ ಆತನ ಅಡ್ರೆಸ್ ಯಾವುದು ಗೊತ್ತಾ? ನೀವೇ ಆಗಿದ್ದೀರಿ. ನಿಮ್ಮಲ್ಲಿ ಯಾವ ಆತ್ಮ ವಾಸವಾಗಿದೆ? ಪುನರುತ್ಥಾನದ ಆತ್ಮವು ವಾಸವಾಗಿದೆ. ಆ ಪುನರುತ್ಥಾನ ಆತ್ಮನ ಯಾರಾಗಿದ್ದಾನೆ? ಪವಿತ್ರಾತ್ಮರಾಗಿದ್ದಾನೆ. ಇವತ್ತು ಪವಿತ್ರಾತ್ಮರ ವಿಳಾಸ, ಪವಿತ್ರಾತ್ಮರ ಮನೆ, ಪವಿತ್ರಾತ್ಮರ ವಾಸ ಮಾಡುವಂಥ ಮನೆ ಯಾರಂದ್ರೆ ನೀನು ಮತ್ತು ನಾನೇ ಆಗಿದ್ದೇವೆ. ಅದಕ್ಕಾಗಿ ಇವತ್ತು ನಿನ್ನಲ್ಲಿ, ನನ್ನಲ್ಲಿ ಯಾವ ವಾಸಸ್ಥಾನವಾಗಿದ್ದಾರೆಂದರೆ ಪುನರುತ್ಥಾನದ ಶಕ್ತಿ ನಮ್ಮ ಒಳಗೆ ವಾಸವಾಗಿರುವುದರಿಂದ ಮರಣಕ್ಕೆ ನೀನು ಹೇಳಬೇಕು, ಮರಣವೇ ನಿನ್ನ ಜಯವೆಲ್ಲಿ, ಪಾತಾಳವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣವೇ ನೀನು ನನ್ನನ್ನು ಜಯಿಸಕ್ಕಾಗುವುದಿಲ್ಲ. ಲೋಕದಲ್ಲಿ ಒಂದು ಹಾಡು ಹೇಳ್ತಾ ಇದ್ರು, ನೀನನ್ನ ನಾನು ಈ ಬಾಲ ಬಿಟ್ರೆ ಇಡೀ ರೋಡೇ ಹಾಕೋರಿದ್ರು ನೋಡ್ರಿ. ಅದೇ ಬೇರೆ ಹಾಡುಗಳು ಹೇಳಲಿ, ಅದೇ ಅಷ್ಟೇ, ಅದೇ ವಾಕ್ಯ ಹೇಳಿ ನೆನಪಿರಲ್ಲ. ನೀನನ್ನ ಏನ್ ಮಾಡಕ್ಕಾಗಲ್ಲ,
ಮರಣವನ್ನು ನೋಡಿ ಹೇಳ್ಬೇಕು, ಮರಣವೇ ನೀನನ್ನ ಗೆಲ್ಲಲಾರೆ. ಹಲ್ಲೆಲೂಯಾ. ಪಾತಾಳವೇ ನೀನನ್ನ ಏನ್ ಮಾಡಕ್ಕಾಗಲ್ಲ, ಜಯಿಸಕ್ಕಾಗಲ್ಲ. ಪಾತಾಳವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣವೇ ನಿನ್ನ ಜಯವೆಲ್ಲಿ. ಯಾಕೆಂದರೆ ಮರಣವು ಪಾತಾಳದ ಬೀಗದ ಕೈ ಯೇಸು ಹೊಂದಿದವನಾಗಿದ್ದಾನೆ. ಆ ಬೀಗದ ಕೈ ನಿನ್ನ ಒಳಗಡೆ ಇದೆ. ಹಲ್ಲೆಲೂಯಾ. ಮರಣ ಬಂದಾಗ ಡ್ಯಾನ್ಸ್ ಆಡ, ಮರಣದ ಮುಂದೆ ಏನಾಡ್ರಿ, ಡ್ಯಾನ್ಸ್. ಮರಣದ ಮುಂದೆ ಏನಾಡ್ರಿ, ಚರ್ಚಲ್ಲಿ ಡ್ಯಾನ್ಸ್ ಆಡೋದು ಸುಲಭ. ಸ್ಯಾಮ್ ಪಾಸ್ಟ್ ಬಂದಾಗ ಆಡೋದು ಈಸಿ. ಪ್ರಕಾಶ್ ಆಲ್ಮಡಿ ಬಂದಾಗ ಚರ್ಚಲ್ಲಿ ಆಡೋದು ಸುಲಭ. ಹೊಸ ವರ್ಷದಲ್ಲಿ ಆಡೋದು ಸುಲಭ. ಆದರೆ ಮರಣದ ಮುಂದೆ ಆಡೋದು ಆವಾಗ ಕಾಲ ನಡುಕ್ತಾ ಇರ್ತದೆ. ಆಸ್ಪತ್ರೆ ಮುಂದೆ ಆಡೋದು ಆವಾಗ ಅಲ್ಲಿ ಆಡ್ರಿ. ಹಲ್ಲೆಲೂಯಾ. ಎಲ್ಲಾಡ್ರಿ? ಮರಣದ ಮುಂದೆ, ರೋಗದ ಮುಂದೆ, ಕಾಯಿಲೆ ಮುಂದೆ, ಹೋರಾಟಗಳ ಮುಂದೆ, ಅವಮಾನಗಳ ಮುಂದೆ, ಸಂಕಷ್ಟಗಳ ಮುಂದೆ, ಸಾಲದ ಮುಂದೆ ಏನ್ ಮಾಡ್ರಿ, ಡ್ಯಾನ್ಸ್ ಆಡ್ರಿ. ಹಲ್ಲೆಲೂಯಾ. ಏನಾಡ್ರಿ? ಯಾವ್ದ್ರ ಮುಂದೆ? ಮರಣದ ಮುಂದೆ. ಅದಕ್ಕೆ ಕೇಳು, ನಿನ್ನ ಜಯವೆಲ್ಲಿ? ಹಲ್ಲೆಲೂಯಾ. ನಿನ್ನ ಜಯವೆಲ್ಲಿ? ಪಾತಾಳವೇ ನಿನ್ನ ವಿಷದ ಕೊಂಡಿಯಲ್ಲಿ ನೀನನ್ನ ಗೆಲ್ಲಲಾರೆ. ನೀನನ್ನ ಸೋಲ್ಸಕ್ಕಾಗಲ್ಲ. ಯಾಕಂದ್ರೆ ನನ್ನಲ್ಲಿರುವ ಆತ್ಮ ಜಯದ ಆತ್ಮ, ನನ್ನಲ್ಲಿರುವ ಆತ್ಮ ಪುನರುತ್ಥಾನದ ಆತ್ಮ ಎಂಬುದಾಗಿ ಹೇಳುವುದಕ್ಕಾಗಿಯೇ ದೇವರು ಇವತ್ತು ನಿಮ್ಮ ಮಧ್ಯದಲ್ಲಿ ನನ್ನನ್ನು ಬದುಕಿಸಿ ಉಳಿಸಿ ಇದನ್ನು ಹೇಳಕ್ಕಾಗಿಯೇ ದೇವರು ಕಳಿಸಿದ್ದಾನೆ. ಹಲ್ಲೆಲೂಯಾ. ನಾನು ಆಸ್ಪತ್ರೆಯಿಂದ ಬರಲಿಲ್ಲ. ಎಲ್ಲಿಂದ ಬಂದಿದ್ದೇನೆ ಹೊರಗಡೆ ಅಂದರೆ ಮರಣದ ಬಾಯಿಯಿಂದ ಹೊರಗಡೆ ಬಂದಿದ್ದೇನೆ. ನಾನು ಎಮರ್ಜೆನ್ಸಿ ವಾರ್ಡಿಂದ ಬಂದಿಲ್ಲ. ನಾನು ಬಂದಿರೋದು ಪಾತಾಳದ ಬಾಯಿಯಿಂದ, ಅಲ್ಲಿಂದ ಬಿಡಿಸಲ್ಪಟ್ಟು ಈಗೋ ಯೇಸು ಪುನರುತ್ಥಾನವುಳ್ಳವನು, ಈಗ ಯೇಸು ಸದಾ ಜೀವಿಸುತ್ತಾನೆ. ನಿನ್ನಲ್ಲಿ, ನನ್ನಲ್ಲಿರುವ ಆತ್ಮ ಪುನರುತ್ಥಾನ ಆತ್ಮ. ಮರಣಕ್ಕೆ, ರೋಗಕ್ಕೆ ನಿನ್ನ ಮೇಲೆ ಜಯ ಇಲ್ಲ ಎಂಬುದಾಗಿ ಹೇಳುವುದಕ್ಕಾಗಿ ಇವತ್ತು ಮರಣದ ಬಾಯಿಯಿಂದ ದೇವರು ತಪ್ಪಿಸಿ, ಪಾತಾಳದ ಬಾಯಿಯಿಂದ ತಪ್ಪಿಸಿ ನಿಮ್ಮ ಮುಂದೆ ಕರ್ತನು ನಿಲ್ಲಿಸಿದವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೂ ಅರ್ಧ ಗಂಟೆ ಅಥವಾ ಇನ್ನೂ 1 ಗಂಟೆ ನೀವು ಕೂತ್ಕೊಂಡ್ರೆ, ಇನ್ನೂ 1 ಗಂಟೆ ನಿಮ್ಮ ಮುಂದೆ ಪ್ರಸಂಗ ಮಾಡೋಕ್ಕೆ ನಾನು ಸಿದ್ಧನಾಗಿದ್ದೀನಿ. ನೀವು ಸಿದ್ಧರಾಗಿದ್ದೀರಾ? ಹಲ್ಲೆಲೂಯಾ. ಕೇಳಕ್ಕೆ ನೀವು ಸಿದ್ಧರಾಗಿದ್ದೀರಾ? ಯಾಕೆಂದ್ರೆ 3 ವಾರ 4 ವಾರ ಪ್ರಸಂಗ ಮಾಡಿಲ್ಲಲ್ಲ ನಾನು. ಪ್ರೈಸ್ ಅಲ್ಲ. ಅದೆಲ್ಲ ಎಲ್ಲೈತಿ ಇವಾಗ? ತುಂಬಿಕೊಂಡಿದೆ. ಹಲ್ಲೆಲೂಯಾ. AK-47 57 ತರ ತುಂಬಿಕೊಂಡಿದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಎಲ್ಲ ಗಡಗಡ ಗಡಗಡ ಅಂತೇಳಿ ವಾಕ್ಯಗಳು ಬರ್ತಾ ಇದೆ. ಪ್ರೈಸ್ ಲಾರ್ಡ್. ಪ್ರಿಯ ದೇವಜನರೇ, ನೀವು ಭಾಗ್ಯವಂತರು, ನೀವು ಧನ್ಯರು. ಏನು ಪುಸ್ತಕದಲ್ಲಿ ಬರೆದಿರೋದನ್ನ, ಬೈಬಲಲ್ಲಿ ಬರೆದಿದ್ದನ್ನ ಓದಿ ಕೇಳ್ತಾ ಇಲ್ಲ, ಅನುಭವದಿಂದ ನಿಮ್ಮ ದೇವರು ಎಂಥವ್ರ ಅರಿತು ಜೀವಿಸುವುದಕ್ಕಾಗಿ ನಿಮ್ಮ ಸೇವಕರನ್ನ ಮರಣದಿಂದ, ಪಾತಾಳದ ಬಾಯಿಂದ ರಕ್ಷಿಸಿ ಇವತ್ತು ನಿಮ್ಮ ಮುಂದೆ ಸಾಕ್ಷಿಗಳಾಗಿ ಕರ್ತನು ನಿಲ್ಲಿಸಿದ್ದಾನೆ. ಎಲ್ಲ ಮಹಿಮೆ, ಘನತೆ, ಸ್ತುತಿ, ಸ್ತೋತ್ರ ಯೇಸುವಿಗೆ. ಕರಗಳ ಚಪ್ಪಳೆ ತಟ್ಟುತ್ತಾ ಜೋರಾಗಿ ಶಿಳ್ಳಿ ಹೊಡೆದು ದೇವರನ್ನು ಕೊಂಡಾಡುವ. ಸೆಲೆಬ್ರೇಟ್, ಸೆಲೆಬ್ರೇಟ್, ಕೊಂಡಾಡೋಣ. ಸೆಲೆಬ್ರೇಟ್ ಟೀಮ್, ಸೆಲೆಬ್ರೇಟ್ ಟೀಮ್. ಪುನರುತ್ಥಾನದ ಶಕ್ತಿಯನ್ನು ಕೊಂಡಾಡುವ, ಪುನರುತ್ಥಾನದ ಶಕ್ತಿಯನ್ನು ಕೊಂಡಾಡೋಣ. ಗ್ಲೋರಿ ಕಾಬಾ ರಾಬಾ ಬಾಬಾ ಬಾ ರಿಬಾಲ ರಬ ಸೀರೆ ರಕ ಬಾಬಾ ಬಾಬಾ ಬಾ ಶಂದಲ ರಬ. ಓ ಗ್ಲೋರಿ. ಹಲ್ಲೆಲೂಯಾ. ಓ ರಿಬಾ ಬಾಬಾ 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 ಏಬೇ. ಓ ಗ್ಲೋರಿ. ತಡೀರಿ, ತಡೀರಿ, ಡಿಸ್ಟರ್ಬ್ ಮಾಡಬೇಡ್ರಿ. ವಾಕ್ಯ ಕೊಡುವಾಗ 1 ನಿಮಿಷ ತಡೀರಿ. ಪ್ರೈಸ್ ಲಾರ್ಡ್. ಕೀರ್ತನೆ 23:4 ವಚನ ಓದಿಕೊಳ್ಳೋಣ. ಪ್ರೈಸ್ ಲಾರ್ಡ್. ಕೀರ್ತನೆ 23:4. ಕೀರ್ತನೆ 23:4. ಏನೆಲ್ಲ ಬೈಬಲ್ ಮುಚ್ಚಿಕ್ಬಿಟ್ರೆ ಅಂತ ಕಾಣುತ್ತೆ ಬೈಬಲ್ ಓದೋರು. ಓಹೋ, ನಾನು ಆಗ್ಲೇ ಹೇಳಿದೆ ಇನ್ನೂ 1 ಅವರ್ ಇಲ್ಲ ಅರ್ಧ ತಾಸು ಮಾತಾಡ್ತೀನಿ ಅಂತೇಳಿ. ಓಕೆ, ಹೋದ್ರಿ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಆಮೆನ್. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಹಲ್ಲೆಲೂಯಾ. ಇಲ್ಲಿ ಕೀರ್ತನೆ ಹೇಳ್ತೇನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರೋದ್ರಿಂದ. ಈಗ ದೇವರ ಹತ್ತಿರ ಇಲ್ಲ. ಈಗ ದೇವರು ಎಲ್ಲಿದ್ದಾನೆ?
ಎಲ್ಲಿದ್ದಾನೆ? ಎಲ್ಲರೂ ಹೇಳ್ರಿ ದೇವರು. ಎಲ್ಲರೂ ಹೇಳ್ರಿ ದೇವರು ಎಲ್ಲಿದ್ದಾನೆ? ಹತ್ತಿರವಾಗಿರ್ಬೇಕಾ ಒಳಗಿರ್ಬೇಕಾ? ಹತ್ತಿರವಾಗಿರುವಾಗಲೇ ಎದರೇನು ಅಂತ ಹೇಳಿದಂಥ ಕೀರ್ತನೆಗಾರ ಈಗ ಒಳಗಿರ್ಬೇಕಾದ್ರೆ ಹೆಂಗ್ ಭಯ ಬರುತ್ತೆ? ಭಯ ಬರ್ಕೂಡುದು. ಪ್ರೈಸ್ ದಿ ಲಾರ್ಡ್. ಪೌಲ್ ಇಲ್ಲಿ ಕೀರ್ತನೆ ಹೇಳಿದೆ, ನಾನು ಕಾರ್ಗತ್ತಿಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರೋದ್ರಿಂದ, ನೀನು ಒಳಗಡೆ ಇರೋದ್ರಿಂದ ನನ್ನ ಕೇಡಿಗೆ ಎದುರನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯವನ್ನು ಕೊಡುತ್ತದೆ. ಪ್ರೇರೆ, ಆತನ ವಾಕ್ಯ ಮತ್ತು ಆತನ ಅಭಿಷೇಕ ನನಗೆ ಧೈರ್ಯವನ್ನು ಪ್ರತಿದಿನ ಕೊಡುವಂಥದ್ದಾಗಿದೆ ಪ್ರೇರೆ. ಹಲ್ಲೆಲೂಯಾ. ಪ್ರೇರೆ, ಈ ಬೆಳಗಿನ ವೇಳೆಯೂ ಸಹ ದೇವರ ವಾಕ್ಯದಲ್ಲಿ ನಾವು ಓದಿಕೊಳ್ಳೋಣ. ಕಡೆದಾಗಿ ಕೀರ್ತನೆ 91ನೇ ಅಧ್ಯಾಯ 3ನೇ ವಚನ ಓದಿಕೊಳ್ಳ್ರಿ. ಕೀರ್ತನೆ 91:3. ಕೀರ್ತನೆ 91:3. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. 16ನೇ ವಚನ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಗಮನಿಸಿರ್ಪಿರೇರೆ, ದೇವರು ನಿನ್ನನ್ನು ಬೇಟೆಗಾರನ, ಯಾವ ಯಾವ ಬೇಟೆ? ಸಾಲ ಎಂಬ ಬೇಟೆ, ಮರಣ ಎಂಬ ಬೇಟೆ, ರೋಗ ಎಂಬ ಬೇಟೆ, ಮಾಟ ಮಾತ್ರ ಎಂಬ ಬೇಟೆ, ಕೊರತೆ ಎಂಬ ಬೇಟೆ, ಭಯ ಎಂಬ ಬೇಟೆ. ಆ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ನಮ್ಮ ದೇವರಾಗಿದ್ದಾನೆ. ತಮ್ಮ ದೇವರನ್ನು ಅರಿತವರು ಮರಣಕರ ವ್ಯಾಧಿಯಿಂದ ತಪ್ಪಿಸಲು ಶಕ್ತನೆಂಬುದಾಗಿ ಅರಿತವರಾಗಿದ್ದಾರೆ. ಹಲ್ಲೆಲೂಯಾ. ಶಾದ್ರಾಕ್ ಮೇಷಕ್ ಹೇಳಿದರು, ನಮ್ಮ ದೇವರು ನಮ್ಮನ್ನು ರಕ್ಷಿಸಿದರು, ರಕ್ಷಿಸದೆ ಹೋದರು, ನೀನು ಇಟ್ಟಂತ ಮೂರ್ತಿಗೆ ನಾವು ಅಡ್ಡ ಬೀಳುವುದಿಲ್ಲ. ಹಲ್ಲೆಲೂಯಾ. ಶಾದ್ರಾಕ್ ಮೇಷಕ್ ಅಬೇದ್ನೆಗೋ ಬೆಂಕಿಯಿಂದ ಹೊರಗಡೆ ರಕ್ಷಿಸಲ್ಪಡಲಿಲ್ಲ, ಬೆಂಕಿ ಒಳಗಡೆ ಇದ್ದಾಗ ಅವ್ರಿಗೆ ಏನುಂಟಾಯ್ತು? ರಕ್ಷಣೆ ಉಂಟು. ಎಲ್ಲರೂ ಗಮನಿಸ್ರಿ, ಎಲ್ಲರಿಗೂ ರಕ್ಷಣೆ ಎಲ್ಲಿ ಬರಬೇಕಂದ್ರೆ ಕಷ್ಟನೇ ಬರಬಾರ್ದು, ದೇವರು ಕಾಪಾಡಬಿಡ್ಬೇಕು. ಕಾಯಿಲೆನೇ ಬರಬಾರ್ದು, ದೇವರು ಕಾಪಾಡ್ಬಿಡ್ಬೇಕು. ಏನು ಸಮಸ್ಯೆಗಳೇ ಬಂದ್ಬಿಡಬಾರ್ದು, ದೇವರು ಕಾಪಾಡ್ಬಿಡ್ಬೇಕು. ಕಣ್ಣೀರೇ ಬಂದ್ಬಿಡಬಾರ್ದು, ದೇವರು ಇಲ್ಲ 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 ಇಲ್ಲ. ದೇವರು ಎಲ್ಲಿ ಕಾಪಾಡ್ತಾನೆ ಅಂದರೆ, ಯಾರು ಕಷ್ಟಗಳ ಮಧ್ಯದಲ್ಲಿದ್ದಾರೋ, ರೋಗದ ಮಧ್ಯದಲ್ಲಿದ್ದಾರೋ, ವ್ಯಾಧಿಗಳ ಮಧ್ಯದಲ್ಲಿದ್ದಾರೋ ಅವರನ್ನು ಶಾದ್ರಾಕ್ ಮೇಷಕ್ ಅಬೇದ್ನೆಗೋರ ಹಾಗೆ ಆ ಬೆಂಕಿಯ ಜ್ವಾಲೆ ಅವರನ್ನು ಸುಡದಂತೆ ತಪ್ಪಿಸಿ ಕಾಯುವನಾಗಿದ್ದಾನೆ. ಅನೇಕ ಜೋಕರ್ಸ್ಗಳು ಹೇಳ್ತಾ ಇದ್ರು, ನಿಮ್ಮ ಪಾಸ್ಟ್ರಿಗೆ ಹಂಗಾಗಬೇಕಾಗಿತ್ತು, ಅವ್ರಿಗೆ ಹಂಗೆ ಆಗಬೇಕಾಗಿತ್ತು, ಎಲ್ಲಿ ದೇವರಿದ್ದಾನೆ ಅಂತ ಮಾತಾಡ್ತಿದ್ರು. ಪ್ರೈಸ್ ದಿ ಲಾರ್ಡ್. ಆ ಜೋಕರ್ಸ್ಗೆ ಗೊತ್ತಿಲ್ಲ, ದೇವರು ಮರಣಕರ ವ್ಯಾಧಿಯಿಂದಲೂ ಇದ್ದಾಗಲೂ ಆತನ ರಕ್ಷಣೆಯನ್ನ ದೇವರು ನನಗೆ ಕೊಂಡು ಬಂದದ್ದು ನಾಮೆದಾಗಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಹೇಳ್ತೀನಿ, ನಮ್ಮ ಮಧ್ಯದಲ್ಲಿ ದೇವರು ಇದ್ದಾನೆ. ಆತನು ನಿನ್ನನ್ನು ಕಾಯಲು ಶಕ್ತನಾಗಿದ್ದಾನೆ, ನಿನ್ನನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ, ನಿನಗೆ ಜಯವನ್ನು ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಪ್ರಿಯರೇ, ಕೀರ್ತನೆಗಾರ ಹೇಳ್ತಾನೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಮತ್ತು 16ನೇ ವಚನ ನೋಡ್ಕೊಳ್ರಿ, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ. ಏನು ಅನುಗ್ರಹಿಸ್ತಾನೆ? ಎಷ್ಟು? ಯಾರಿಗೆಲ್ಲ ದೀರ್ಘಾಯಿಸಬೇಕು ಅಂತ ಹಾಲೇಲು ಹೇಳೋಣವಾ? ಇಷ್ಟು ಜನರಿಗೆ ಜೀವದ ಮೇಲೆ ಆಸೆ. ಪ್ರೈಸ್ ದಿ ಲಾರ್ಡ್. ಹೋಗ್ಲಿ, ದೇವ್ರು ನಿಮಗೆಲ್ಲರಿಗೇನು ಅನುಗ್ರಹಿಸಲಿ. ಯಾಕೆ ದೇವ್ರಲ್ಲಿ ಕರ್ಕೊಂಬಂದಿದ್ದಾರೆ? ನಿಮಗೆಲ್ಲರಿಗೂ ಏನು ಕೊಡಲಿಕ್ಕಾಗಿ? ದೀರ್ಘಾಯುಸ್. ಎಲ್ಲರೂ ಹೇಳ್ರಿ, ಏನು? ನಿಮ್ಮ ಪಕ್ಕದಲ್ಲಿರೋರು ಹೇಳ್ರಿ, ನಿಮಗೆ ದೀರ್ಘಾಯುಸ್ಸು. ಹೇಳ್ರಿ ಹೇಳ್ರಿ, ಒಂದು ಇಬ್ಬರಿಗಾದ್ರೂ ಹೇಳ್ರಿ, ನಿಮಗೆ ದೀರ್ಘಾಯುಸ್ ಇರಲಿ. ನಿಮ್ಮ ಮಕ್ಕಳಿಗೆ ದೀರ್ಘಾಯುಸ್ಸು, ನಿಮ್ಮ ತಾಯಿ ತಂದೆಗೆ ದೀರ್ಘಾಯುಸ್ಸು, ನಿಮ್ಮ ಗಂಡನಿಗೆ ದೀರ್ಘಾಯುಸ್ಸು, ನಿಮ್ಮ ಹೆಂಡತಿಗೆ ದೀರ್ಘಾಯುಸ್ಸು. ನೀವು ಶೀಘ್ರದಲ್ಲಿ ವಿಧವೆಗಳಾಗಲ್ಲ, ನೀವು ಶೀಘ್ರದಲ್ಲಿ ತಂದೆ ತಾಯಿ ಇಲ್ಲದಂತೆ ಅನಾಥರಾಗುವುದಿಲ್ಲ. ಹಲ್ಲೆಲೂಯಾ. ನೀವು ಶೀಘ್ರದಲ್ಲಿ ಹೆಂಡತಿ ಇಲ್ಲದಂತೆ ಇರೋದಿಲ್ಲ. ನೀವು, ನಿಮಗೆ ದೇವರು ನಿಮ್ಮ ಹೆಂಡತಿಗೆ ದೀರ್ಘಾಯುಸ್ಸು ಕೊಟ್ಟಿದ್ದಾನೆ. ಆಮೇನ್. ದೇವರು ಏನು ಕೊಡ್ತಾನಂತೆ? ದೀರ್ಘಾಯುಸ್ಸು ಅನುಗ್ರಹಿಸ್ತಾನೆ. ದೀರ್ಘಾಯುಸ್ಸು ಅನುಗ್ರಹಿಸಿ ನೆಕ್ಸ್ಟ್ ಹೋದ್ರಿ, ತೃಪ್ತಿಪಡಿಸುವನು. ಏನ್ ಪಡಿಸುವನು? ತೃಪ್ತಿಪಡಿಸ್ತಾನೆ. ಯಾಕಂದ್ರೆ ನೀನು ಇನ್ನು ಮನೆ ಕಟ್ಟಬೇಕು,
ಇನ್ನು ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮಕ್ಕಳ ಮೊಮ್ಮಕ್ಕಳಾಗೋದು ನೋಡಬೇಕು, ನೀನು ಕಾರ್ ತೊಗೊಳ್ಬೇಕು, ಹಲ್ಲೆಲೂಯ, ನೀನು ಪಾರಿನ ಹೋಗ್ಬೇಕು, ಇನ್ನು ದೊಡ್ಡ ದೊಡ್ಡ ಆಶೀರ್ವಾದಗಳು ಏನು ಮಾಡ್ಬೇಕು ನೀನು ನೋಡ್ಬೇಕು. ಈಗ ನೋಡಿರೋದು ಸ್ವಲ್ಪ. ಈಗ ದೇವರು ನಿನಗೆ ದೀರ್ಘಾಯುಸ್ಸನ್ನು ಕೊಟ್ಟು ನಿನ್ನನ್ನು ಮಾಡ್ತಾನೆ? ಎಲ್ಲರೂ ಏನ್ ಪಡಿಸುತ್ತಾನೆ? ಏನ್ ಪಡಿಸ್ತಾನೆ? ತೃಪ್ತಿಪಡಿಸುವ ದೇವರು. ನಿಮ್ಮ ಜೀವನದಲ್ಲಿ ಇದುವರೆಗೂ ನೀವು ತೃಪ್ತಿ ಅನುಭವಿಸಿಲ್ವಲ್ಲ, ಅದಕ್ಕೆ ದೇವರು ಮಾಡ್ತಾನೆ, ನನಗೆ ಒಂದು ತೃಪ್ತಿ ಬೇಕು. ಏನು ಗೊತ್ತಾ? ಸೇವೆ ದೊಡ್ಡದಾಗಬೇಕು. ಹಲ್ಲೆಲೂಯಾ. ಸೇವೆ ಬೆಳಿಬೇಕೆಂಬುದೇ ತೃಪ್ತಿ, ಅದೇ ಆಸೆ, ಅದೇ ಬಯಕೆ. ದೇವರ ರಾಜ್ಯ ಕಾಣಬೇಕು, ದೇವರ ಚಿತ್ತ ಅರಿಬೇಕು, ಸಭೆ ಆಶೀರ್ವಾದವಾಗಿರ್ಬೇಕೆಂಬುದೇ ಅದೇ ಆಸೆ. ಆ ತೃಪ್ತಿಯನ್ನ ಅನ್ಯ ಕಣ್ಣುಗಳಲ್ಲ, ನಿಮ್ಮ ಸ್ವಂತ ಕಣ್ಣುಗಳಿಂದ ನೋಡಿ ಸಾಕಪ್ಪ, ನನ್ನ ತಗೊಳಪ್ಪ ಅಂತ ಹೇಳತಕ್ಕಂಥ ತೃಪ್ತಿಯನ್ನ ದೇವರು ನಿಮಗೆ ಕೊಡುವನಾಗಿದೆ. ನನಗೊಂದೇ ಒಂದು ಆಸೆ, ಯೇಸುವನ್ನ ಈ ಭೂಮಿಲಿ ಇರುವಾಗ ಅರಿಯಬೇಕೆಂಬ ಆಸೆ. ಎರಡನೇದಾಗಿ ಆಸೆ, ಸೇವೆ ಆಶೀರ್ವಾದವಾಗಿರಬೇಕೆಂಬುದೇ ಆಸೆ. ಹಲ್ಲೆಲೂಯ. ಇದನ್ನ ಕಾಣುವ ತನಕ ನನಗೆ ದೇವರು ಜೀವವನ್ನು ತೆಗೆಯಲ್ಲ, ನಾನು ಆಯುಸ್ಸಿನ ಕಾಲವನ್ನು ಸಮೃದ್ಧಿಯಾಗಿ ಅನುಭವಿಸುವೆನು. ಹಲ್ಲೆಲೂಯ. ಇದು ಜಂಬ ಕೊಚ್ಕೊಳ್ತಾ ಇಲ್ಲ, ಇದು ಅಹಂಕಾರ ಅಲ್ಲ. ಇದನ್ನ ಹೇಳುವಾಗ ಅನೇಕರು ತಿಳ್ಕೊಳ್ಬೋದು ಇದು ಅಹಂಕಾರ ಮಾತು, ಜಂಬದ ಮಾತೆಂಬುದಾಗಿ. ಕೀರ್ತನೆಗಾರ 23:1 ಏನ್ ಹೇಳ್ತಾನೆ? ಹಂಗೆ ಹೇಳ್ರಿ, ಕನ್ನಡಕ್ಕೆ ಹಾಕ್ಬೇಡ, ಹಂಗೆ ಹೇಳು. 23:1 ಏನು ಗೊತ್ತಿಲ್ಲ? ಯೆಹೋವನು ನನ್ನ ಕುರುಬನು, ನಾನು. ಇದು ಹೇಳುವಾಗ ಅಹಂಕಾರನ ನಂಬಿಕೆನ? ಕೆಲವರು ಹೇಳ್ತಾರೆ ಹಿಂಗೆ ಹೇಳುವಾಗ ಎಷ್ಟು ಅಹಂಕಾರ ನೋಡ್ರಿ, ಕೊರತೆ ಪಡೋಂತೆ, ದೀರ್ಘಾಯುಸಂತೆ. ಕೀರ್ತನೆಗಾರ ಹೇಳ್ತಾನೆ, ಯೆಹೋವನ ನನ್ನ ಕುರುಬನು. ಅಹಂಕಾರದಿಂದಲ್ಲ, ಅವನು ತನ್ನ ದೇವರನ್ನು ಅರಿತವನಾಗಿದ್ದ, ಅದಕ್ಕಾಗಿ ಅವನು ಹೇಳ್ದ. ಹಲ್ಲೆಲೂಯ. ನಂಬಿಕೆ ಇದ್ದವರು ಆಗುತ್ತೋ ಆಗಲ್ವೋ ನೋಡ್ಬೇಕು ಅಂತ ಹೇಳ್ತಾರೆ. ಅರಿತವರು ಏನ್ ಹೇಳ್ತಾರೆ ಗೊತ್ತಾ? ಹಾಗೇ ಆಗುತ್ತೆ, ಜಯಿಸುತ್ತೇವೆ, ನಡೆಯುತ್ತೆ, ದೇವ್ರ ಕೈ ಬಿಡದೇ ಇಲ್ಲ ಎಂಬುದಾಗಿ ತಮ್ಮ ದೇವರನ್ನು ಅರಿತವರು ಮಾತಾಡುವ ವಿಧಾನನೇ ಬೇರೆ. ಪ್ರೈಸ್ ದಿ ಲಾರ್ಡ್. 100 ರೂಪಾಯಿ ಜೋಬಲ್ಲಿ ಇಟ್ಕೊಂಡು, ನಿನ್ನೆ 100 ರೂಪಾಯಿ ಇದೆ ಅಂತ ಗೊತ್ತಿದೆ ಅಂತ ಇಟ್ಕೊಳ್ರಿ. ಒಂದು ಟೀ ಅಂಗಡಿಲಿ ಹೋಗಿ ಒಂದು ಇಡ್ಲಿ ಸಾಂಬಾರು ತಿನ್ನುವಾಗ ಭಯ ಇರುತ್ತಾ, ಧೈರ್ಯ ಇರುತ್ತಾ? ಯಾಕೆ? 100 ರೂಪಾಯಿ ಇದೆ ಅಂತ ಗೊತ್ತಿರೋದ್ರಿಂದ. ಅದು ಒಂದು ವೇಳೆ ಅರ್ಧೋಗಿದ್ರೆ, ಹಳೆ ನೋಟ್ ಆಗಿದ್ರೆ, ಇವತ್ತು ಅನೇಕರು ಹೀಗೇನೆ, ಕಾನ್ಫಿಡೆನ್ಸ್ ಇಲ್ಲ. ನಮ್ಮ ದೇವರು ಯಾರಂತ ಏನಿರಬೇಕು? ನಿಶ್ಚಯ ಇರಬೇಕು. ನನ್ನ ಜೋಬಲ್ಲಿ 100 ರೂಪಾಯಿ ನೋಟ್ಗಿಂತ ನನ್ನಲ್ಲಿರುವ ಆತನು ಎಂಥವನೆಂಬುದಾಗಿ ನನಗೆ ಗೊತ್ತಿದೆ. ರಿಬಕರದರ ಶೆರೆಬಕಬಬಬಬ. ಓ ಗ್ಲೋರಿ, ಹಲ್ಲೆಲೂಯಾ, ಆಮೆನ್. ಆತನು ವಿಶೇಷವಾದ ರಕ್ಷಣೆಯನ್ನ ತೋರ್ಪಡಿಸುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲರೂ ಕರಗಳನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಜೀಸಸ್.